Hi students, a very good morning to all of you. So in the last class, in this particular topic, that is electrochemistry, we have seen up to the relation between E naught cell and delta G naught and E naught cell and equilibrium constant. Are you following? So Nernst equation ನೋಡಿಬಿಟ್ಟು Nernst equation help ಇಂದ ಮೂರು ರಿಲೇಷನ್ಸ್ಗಳನ್ನ ನೋಡಿದ್ವಿ. ಓಕೆ, ಸೊ ಒಂದು E naught cell and Kc, ಇನ್ನೊಂದು ಡೆಲ್ಟಾ ಜಿ ನಾಟ್ ಆ್ಯಂಡ್ ಇ ನಾಟ್ ಸೆಲ್, ಇನ್ನೊಂದು ಇ ನಾಟ್ ಸೆಲ್ಲು ಮತ್ತು ಕೆ ಸಿ. ಓಕೆ, ಸೊ ಇಷ್ಟು ರಿಲೇಷನ್ಸ್ಗಳನ್ನ ನಾವು ನೋಡ್ತಾ ಬಂದಿದ್ವಿ. ಸೊ ಲಾಸ್ಟ್ ಇನ್ನೊಂದು ನೋಡಿದ್ವಿ, ದಟ್ ಈಸ್ ಡೆಲ್ಟಾ ಜಿ ನಾಟ್ ಆ್ಯಂಡ್ ಕೆ ಸಿ ಅಲ್ವಾ. ಸೊ ಇವುಗಳ ಮೇಲೆ ಪ್ರಾಬ್ಲಮ್ಸ್ನ ಮಾಡೋಣಂತೆ. ಸೊ ಬಿಫೋರ್ ದಟ್ ಲೆಟ್ಸ್ ಕಂಟಿನ್ಯೂ ಒನ್ ಮೋರ್ ಟಾಪಿಕ್ ಆಫ್ ದಿಸ್ ಚಾಪ್ಟರ್, ದಟ್ ಈಸ್ ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ ನಾವೀಗ ನೋಡ್ತಾ ಇದ್ವಿ ಏನು ಅಂದರೆ ಕಂಡಕ್ಟರ್ಸ್. ಓಕೆ, ಕಂಡಕ್ಟರ್ಸ್ ನಿಮಗೆ ಫಸ್ಟ್ ಚಾಪ್ಟರ್ ಸಾಲಿಡ್ಸಲ್ಲಿ ಗೊತ್ತಿದೆ, ಕಂಡಕ್ಟರ್ಸ್, ಇನ್ಸುಲೇಟರ್ಸ್ ಆ್ಯಂಡ್ ಸೆಮಿಕಂಡಕ್ಟರ್ಸ್. ಓಕೆ, those substances which allows electricity, I mean electric current through them, they are called as conductors. Okay, those substances which doesn't allow current through them athwa electricity through them, they are called as insulators. Correct? So that is conductors and insulators. We have already seen the first chapter, that is in solid state. Okay, so ಈಗ ನಾವು ನೋಡ್ತಾ ಇರೋದು ಏನು ಕಂಡಕ್ಟರ್ಸ್ ಅಂದರೆ substances which allows electric current through them, they are called as conductors ಅಂತ ಗೊತ್ತು. ಬಟ್ ಈಗ ಈ ಚಾಪ್ಟರ್ಲಿ ನಾವು ನೋಡಬೇಕಾಗಿರೋದು ಯಾವುದು ಅಂದರೆ ಎರಡು ಥರ ಇದೆ. ಓಕೆ, ಸೊ ಕಂಡಕ್ಟರ್ಸಲ್ಲಿ ಎರಡು ಥರ ಬರ್ತಾ ಇದೆ. ಹೇಗೆ ಅಂದರೆ ನೋಡಿ, ಒಂದು ಮೆಟೀರಿಯಲ್ ಮುಖಾಂತರ, ಫಾರ್ ಎಕ್ಸಾಂಪಲ್ ಮೆಟಲ್ಸ್ ಮುಖಾಂತರ ಏನಾದರೂ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗ್ತಾ ಇದೆ ಅಂದರೆ ಅದನ್ನು ನಾವು ಮೆಟಾಲಿಕ್ ಕಂಡಕ್ಷನ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಆಸ್ ಮೆಟಾಲಿಕ್ ಕಂಡಕ್ಷನ್. ಓಕೆ, ಕ್ಲಾರಿಟಿ ಇದೆಲ್ಲ. ಕಂಡಕ್ಟರ್ಸ್ ಅಂದರೆ ಯಾವ ಸಬ್ಸ್ಟೆನ್ಸು ಎಲೆಕ್ಟ್ರಿಸಿಟಿನ ತನ್ನ ಮುಖಾಂತರ ಅಲೋ ಮಾಡುತ್ತೋ ಅಥವಾ ಪಾಸ್ ಮಾಡುತ್ತೋ ಅದನ್ನು ನಾವು ಕಂಡಕ್ಟರ್ಸ್ ಅಂತ ಕರೆದಿದ್ದೇವೆ. ಯಾವ ಮಾಡಲ್ವೋ ಅವನ್ನ ನಾವು ಇನ್ಸುಲೇಟರ್ಸ್ ಅಂತ ಕರಿತೀವಿ. ಸೊ ಈಗ ಈ ಕಂಡಕ್ಟರ್ಸಲ್ಲಿ ಎರಡು ಥರ ಪಾಸಿಬಿಲಿಟಿ ಇದೆ. ಸೊ ಫಸ್ಟ್ ಒನ್ ಯಾವುದು ಅಂದರೆ ದಟ್ ಈಸ್ ಮೆಟಾಲಿಕ್ ಕಂಡಕ್ಷನ್ ಅಥವಾ ಮೆಟಾಲಿಕ್ ಕಂಡಕ್ಷನ್ ಅಥವಾ ಕಂಡಕ್ಟರ್ಸ್ ಅಂತ ಕರಿತೀವಿ. ಸೊ ಇದನ್ನ ಇನ್ನೊಂದು ಹೆಸರಿನಿಂದ ಕರಿತೀವಿ, ಏನು ಅಂದರೆ ದಟ್ ಈಸ್ ಎಲೆಕ್ಟ್ರಾನಿಕ್ ಕಂಡಕ್ಷನ್. ಎಲೆಕ್ಟ್ರಾನಿಕ್ ಕಂಡಕ್ಷನ್. ಓಕೆ, ಮೆಟಾಲಿಕ್ ಕಂಡಕ್ಷನ್ ಆರ್ ಎಲೆಕ್ಟ್ರಾನಿಕ್ ಕಂಡಕ್ಷನ್. ಸೊ ಹೆಸರೇ ಹೇಳ್ತಾರೆ, ಮೆಟಾಲಿಕ್ ಕಂಡಕ್ಷನ್ ಆರ್ ಎಲೆಕ್ಟ್ರಾನಿಕ್ ಕಂಡಕ್ಷನ್. ಓಕೆ, ಸೊ ಇದು ಫಸ್ಟ್ ಒನ್. ಸೆಕೆಂಡ್ ಒನ್ ಬಂದ್ಬಿಟ್ಟು ಎಲೆಕ್ಟ್ರೋಲಿಟಿಕ್ ಕಂಡಕ್ಷನ್, ಎಲೆಕ್ಟ್ರೋಲಿಟಿಕ್ ಕಂಡಕ್ಷನ್ ಆರ್ ಅಯಾನಿಕ್ ಕಂಡಕ್ಷನ್ ಅಂತ ಕರಿತೇವೆ. ಅಯಾನಿಕ್ ಕಂಡಕ್ಷನ್. ಓಕೆ, ಸೊ ದೀಸ್ ಆರ್ ದಿ ಟೂ ಟೈಪ್ಸ್ ಆಫ್ ಕಂಡಕ್ಷನ್ ಅಥವಾ ಕಂಡಕ್ಟರ್ಸ್. ರಿಫಲೈನ್. So first one, that is metallic conduction or electronic conduction. Second one, electrolytic conduction or ionic conduction. So ಏನು ಸರ್ ಡಿಫ್ರೆನ್ಸ್ ಅಂತ ನೀವು ಕೇಳಿದ್ರೆ, see here, name itself indicating. So these are the substances which allows electricity through them. Are you following? Those substances will be metals. Okay, or almost ಏನಾಗಿರ್ತಾರೆ ಅಂದರೆ ಮೆಟಲ್ಸ್ ಆಗಿರ್ತಾರೆ ಅಥವಾ ಅಲಾಯ್ಸ್ ಆಗಿರ್ತಾರೆ. ಓಕೆ, ಸೊ ಇಂಥ ಮೆಟಲ್ಸ್ ಅಲ್ಲಿ ಎಲೆಕ್ಟ್ರಿಸಿಟಿನ ಪಾಸ್ ಮಾಡೋದಕ್ಕೆ ರೆಸ್ಪಾನ್ಸಿಬಲ್ ಯಾರು ಅಂದರೆ ನಿಮಗೆ ಗೊತ್ತಿದೆ, ದೇ ಆರ್ ಫ್ರೀ ಎಲೆಕ್ಟ್ರಾನ್ಸ್. ಫ್ರೀ ಎಲೆಕ್ಟ್ರಾನ್ಸ್. ರಿಫರಿಂಗ್, ದಟ್ ಮೀನ್ಸ್ ಇನ್ ದಿಸ್ ಪರ್ಟಿಕ್ಯುಲರ್ ಟೈಪ್ ಆಫ್ ಮೆಟಾಲಿಕ್ ಕಂಡಕ್ಷನ್, ದ ಪಾಸ್ ಆಫ್ ಎಲೆಕ್ಟ್ರಿಸಿಟಿ, ದಟ್ ಮೀನ್ಸ್ ಎಲೆಕ್ಟ್ರಿಸಿಟಿ ಕಂಡಕ್ಷನ್ ಆಗ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಯಾರು ಅಂದರೆ ಎಲೆಕ್ಟ್ರಾನ್ಸ್. ರಿಫರಿಂಗ್, ದಟ್ಸ್ ವೈ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಎಲೆಕ್ಟ್ರಾನಿಕ್ ಕಂಡಕ್ಷನ್ ಅಂತ ಕರೀತಾರೆ. Here the responsibility of conduction of electricity is because of electrons. Electrons ನ ಕೆಲಸ ಇದು. ಹಂಗಾಗ್ಬಿಟ್ಟು ಇದನ್ನ ಎಲೆಕ್ಟ್ರಾನಿಕ್ ಕಂಡಕ್ಷನ್ ಅಂತಲೂ ಕರೀತಾರೆ. ಓಕೆ, ಸೊ ನಾವು ಸೆಕೆಂಡ್ ಒನ್ ಎಲೆಕ್ಟ್ರೋಲಿಟಿಕ್ ಕಂಡಕ್ಷನ್ ಆರ್ ಅಯಾನಿಕ್ ಕಂಡಕ್ಷನ್. ಓಕೆ, ಅಲ್ಲಿ ನೋಡಿ ಮೆಟಲ್ಸ್ ಅಥವಾ ಅಲಾಯ್ಸ್ ಇರಲ್ಲ, ಏನಿರುತ್ತೆ ಅಂದರೆ ಮೋಲ್ಟಾನ್ ಸ್ಟೇಟಲ್ಲಿ ಅಥವಾ ಸೊಲ್ಯೂಷನ್ ಫಾರ್ಮಲ್ಲಿ. ದೇ ಆರ್ ಇನ್ ದ ಫಾರ್ಮ್ ಆಫ್ ಮೋಲ್ಟಾನ್ ಸ್ಟೇಟ್ ಆರ್ ಇನ್ ಸೊಲ್ಯೂಷನ್ ಫಾರ್ಮ್. ಫಾಲೋಯಿಂಗ್. So here in molten state or in a solution form, ions will conduct electricity. Ions will conduct electricity. Are you following? So that's why this electrolytic conduction is also called as
ionic conduction, because here the responsible factors that conducts electricity, those are ions. Okay, so that's what the difference between metallic conduction and electrolytic conduction. Okay, metallic conduction will be in metals and alloys. Okay, electrolytic conduction will be in case of molten or solution. Okay, ಇದರಲ್ಲಿ ಎಲೆಕ್ಟ್ರಿಸಿಟಿ ಪಾಸ್ ಆಗ್ತಾ ಇದ್ರೆ ಫಾಲೋಯಿಂಗ್ ಅಂತದನ್ನ ನಾವು ಎಲೆಕ್ಟ್ರೋಲಿಟಿಕ್ ಕಂಡಕ್ಷನ್ ಅಂತ ಕರೀತೀವಿ. ದ passage of electricity through ions in molten state or in a solution state is called as electrolytic conduction ಅಂತ ಕರೀತೀವಿ. ಸೊ ಇಲ್ಲಿ ಅಯಾನ್ಸ್ ಕಂಡಕ್ಟ್ ಮಾಡ್ತಾ ಇರೋದ್ರಿಂದ ಇದನ್ನ ನಾವು ಅಯಾನಿಕ್ ಕಂಡಕ್ಷನ್ ಅಂತಲೂ ಕರಿತೀವಿ. ಕ್ಲಿಯರಾ? ಸೊ ನಾವು ಮೆಟಾಲಿಕ್ ಕಂಡಕ್ಷನ್ ಆಗಬೇಕಾದ್ರೆ ಅಂದರೆ ಮೆಟಲ್ ಏನಿದೆ, ಸೊ ಈ ಮೆಟಲ್ ಮುಖಾಂತರ ಎಲೆಕ್ಟ್ರಿಸಿಟಿ ಪಾಸ್ ಆಗ್ತಾ ಇದೆ ಅಂದರೆ ಯಾವ್ಯಾವ ಫ್ಯಾಕ್ಟರ್ಸು ಅಫೆಕ್ಟ್ ಮಾಡುತ್ತೆ. Okay, so now let's see the factors that affect the metallic conduction. Okay, in a topic of factors affecting the metallic conduction. Okay, ಯಾವ ಫ್ಯಾಕ್ಟರ್ ಮೆಟಾಲಿಕ್ ಕಂಡಕ್ಷನ್ ಅಫೆಕ್ಟ್ ಆಗುತ್ತೆ ಅಂದರೆ ವೆರಿ ಫಸ್ಟ್ ಥಿಂಗ್ ನೇಚರ್ ಆಫ್ ಮೆಟೀರಿಯಲ್. ಓಕೆ, ನೀವು ತೊಗೊಂಡಿರೋ ಮೆಟೀರಿಯಲ್ಲು ಹೇಗಿದೆ ಅನ್ನೋದ್ರ ಮೇಲೆ ನಿಮ್ಮ ಮೆಟಾಲಿಕ್ ಕಂಡಕ್ಷನ್ ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ಮೆಟೀರಿಯಲ್ ನೇಚರ್ ಅಂದರೆ ಅರ್ಥ ಏನು ಅಂದರೆ ಅದರ ಸ್ಟ್ರಕ್ಚರು ಮತ್ತು ವೇಲೆನ್ಸ್ ಎಲೆಕ್ಟ್ರಾನ್. ರಿಫಾಲಿಂಗ್. ಸೊ ಮೆಟಾಲಿಕ್ ಕಂಡಕ್ಷನ್ ಇಸ್ ಡಿಪೆಂಡ್ಸ್ ಅಪಾನ್ ದ ಸ್ಟ್ರಕ್ಚರ್ ಆಫ್ ದಟ್ ಮೆಟೀರಿಯಲ್ ಆ್ಯಂಡ್ ದ ವೇಲೆನ್ಸ್ ಎಲೆಕ್ಟ್ರಾನ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದಟ್ ಮೆಟೀರಿಯಲ್. ಓಕೆ, ಬಿಕಾಸ್ ಈ ವೇಲೆನ್ಸ್ ಎಲೆಕ್ಟ್ರಾನ್ಸ್ಗಳು ಎಲೆಕ್ಟ್ರಿಸಿಟಿ ಕಂಡಕ್ಷನ್ಗೆ ಹೆಲ್ಪ್ ಮಾಡೋದು. ಸೊ ದಟ್ಸ್ ವೈ ವೇಲೆನ್ಸಿ ಹೇಗಿದೆ ಅಥವಾ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಹೇಗಿದೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ದಟ್ ಈಸ್ ನೇಚರ್ ಆಫ್ ಮೆಟೀರಿಯಲ್ ಆ್ಯಂಡ್ ಸ್ಟ್ರಕ್ಚರ್ ಆಫ್ ಮೆಟೀರಿಯಲ್ ಆ್ಯಂಡ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದಟ್ ಮೆಟೀರಿಯಲ್. ಓಕೆ, ಆ್ಯಂಡ್ ಥರ್ಡ್ ಫ್ಯಾಕ್ಟರ್ ದಟ್ ಈಸ್ ಯುವರ್ ಟೆಂಪರೇಚರ್. ಓಕೆ, ಟೆಂಪ್ರೇಚರು ಕೂಡ ತುಂಬ ಇಂಪಾರ್ಟೆಂಟ್. ಓಕೆ, ಸೊ ನಿಮಗೆ ಫಸ್ಟ್ ಚಾಪ್ಟರಲ್ಲಿ ಹೇಳಿದ್ದೀನಿ ನಾನು ಇದನ್ನು ಆಲ್ರೆಡಿ. ಯಾಕೆ ಅಂದರೆ ಅಲ್ಲಿ ಟೈಪ್ಸ್ ಆಫ್ ಸಾಲಿಡ್ ಕ್ರಿಸ್ಟಲ್ಸ್ ಅಂಡ್ ಕ್ಲಾಸಿಫಿಕೇಶನ್ಸ್ ಬಂದಾಗ ನಾವು ಟೈಪ್ಸ್ಗಳು ನೋಡಿದ್ವಿ. ಕರೆಕ್ಟಾ? ಅಲ್ಲಿ ಮೆಟಾಲಿಕ್ ಮತ್ತು ಅಯಾನಿಕ್ ಅಂತ ಬಂದಾಗ ನಾನು ನಿಮಗೆ ಹೇಳಿದ್ದೆ ಏನು ಅಂದರೆ ಮೆಟಾಲಿಕ್ ಕಂಡಕ್ಷನ್ಸ್ ಇದ್ದಾಗ ರಿಫಾಲಿಂಗ್ ಮೆಟಲ್ಲಿನ ಸ್ಟ್ರಕ್ಚರ್ ಹೇಗಿರುತ್ತೆ ಅಂದರೆ ಸೆಂಟ್ರಲ್ಲಿ ಕೆರ್ನಲ್ಸ್ ಇರುತ್ತೆ, ಪಾಸಿಟಿವ್ ಚಾರ್ಜ್. ದೇ ಆರ್ ಸರೌಂಡೆಡ್ ಬೈ ಎ ಪೂಲ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್. ರಿಫಾಲಿಂಗ್ ಅಥವಾ ಫ್ರೀ ಮೂವಿಂಗ್ ಎಲೆಕ್ಟ್ರಾನ್ಸ್. These free moving electrons are responsible for the conduction of electricity in metals. ಕರೆಕ್ಟಾ? ಸೊ ಈಗ ನೀವೇನಾದರೂ ಇಂಥ ಮೆಟೀರಿಯಲ್ನ ಹೀಟ್ ಮಾಡಿದರೆ ಆವಾಗ ಮೂಮೆಂಟ್ ಆಫ್ ಎಲೆಕ್ಟ್ರಾನ್ಸ್ಗೆ ಅಬ್ಸ್ಟ್ರಕ್ಟನ್ಸ್ ಆಗುತ್ತೆ. ದಟ್ ಮೀನ್ಸ್ ಅಡೆತಡೆ ಆಗುತ್ತೆ. ಸೊ ದಟ್ಸ್ ವೈ ದ ಕಂಡಕ್ಷನ್ ಆಫ್ ಮೆಟಲ್ಸ್ ಈಸ್ ಡಿಕ್ರೀಸಸ್ ಆನ್ ಹೀಟಿಂಗ್. ಓಕೆ, ಹಾಗಾದರೆ ಅರ್ಥ ಏನು ಅಂದರೆ ಟೆಂಪ್ರೇಚರ್ ಜಾಸ್ತಿ ಮಾಡ್ದಂಗೆಲ್ಲ ಮೆಟಾಲಿಕ್ ಕಂಡಕ್ಷನ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಓಕೆ, ಇಷ್ಟು ನಿಮಗೆ ಗೊತ್ತಿರಲಿ. ಯಾವುದರಲ್ಲಿ ಮೆಟಾಲಿಕ್ ಕಂಡಕ್ಷನ್ನ ಫ್ಯಾಕ್ಟರ್ಸ್ ದಟ್ ಅಫೆಕ್ಟ್ಸ್ ದ ಮೆಟಾಲಿಕ್ ಕಂಡಕ್ಷನ್. ಆರ್ ಯು ಫಾಲೋಯಿಂಗ್? ಸೊ ನೆಕ್ಸ್ಟ್ ವಿ ಹ್ಯಾವ್ ಸೆಕೆಂಡ್ ಒನ್ ದಟ್ ಈಸ್ ಎಲೆಕ್ಟ್ರೋಲೈಟಿಕ್ ಕಂಡಕ್ಷನ್. ಓಕೆ, ಸೊ ಎಲೆಕ್ಟ್ರೋಲೈಟಿಕ್ ಕಂಡಕ್ಷನ್ ಅಂದರೆ ನಿಮಗೆ ಗೊತ್ತಿದೆ ದ ಕಂಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ ಡ್ಯೂ ಟು ಅಯಾನ್ಸ್. ಕರೆಕ್ಟಾ? ಈ ಥರ ಆಗೋಕ್ಕೆ ಚಾನ್ಸ್ ಇರೋದು ಎಲ್ಲಿ ಅಂದರೆ ಒಂದು ಮೋಲ್ಟಾನ್ ಸ್ಟೇಟಲ್ಲಿ ಇರ್ಬೋದು ಅಥವಾ ಸೊಲ್ಯೂಷನ್ ಸ್ಟೇಟಲ್ಲಿ ಇರ್ಬೋದು. ಓಕೆ, ಸೊ ಹಿಂಗಿದ್ದಾಗ ವಾಟ್ ಆರ್ ದ ಫ್ಯಾಕ್ಟರ್ಸ್ ದಟ್ ಅಫೆಕ್ಟ್ಸ್ ದ ಎಲೆಕ್ಟ್ರೋಲೈಟಿಕ್ ಕಂಡಕ್ಷನ್ ಅಂತ ಏನಾದರೂ ನಿಮಗೆ ಕ್ವಶನ್ ಕೇಳಿದರೆ. ಓಕೆ, ಫ್ಯಾಕ್ಟರ್ಸ್ ದಟ್ ಅಫೆಕ್ಟ್ಸ್ ದ ಎಲೆಕ್ಟ್ರೋಲೈಟಿಕ್ ಕಂಡಕ್ಷನ್ ಅಂದರೆ ವೆರಿ ಫಸ್ಟ್ ಫ್ಯಾಕ್ಟರ್ ಏನು ಅಂದರೆ ನೇಚರ್ ಆಫ್ ಎಲೆಕ್ಟ್ರೋಲೈಟ್. ನೀವು ಯಾವ ಥರದ ಎಲೆಕ್ಟ್ರೋಲೈಟ್ನ ತಗೊಂಡಿದ್ದೀರಾ ಅನ್ನೋದ್ರ ಮೇಲೆ ನಿಮ್ಮ ಎಲೆಕ್ಟ್ರೋಲೈಟಿಕ್ ಕಂಡಕ್ಷನ್ ಅಥವಾ ಅಯಾನಿಕ್ ಕಂಡಕ್ಷನ್ ಡಿಪೆಂಡ್ ಆಗಿರುತ್ತೆ. ಓಕೆನಾ? ಓಕೆ, ನೀವು ನಾನ್ ಎಲೆಕ್ಟ್ರೋಲೈಟ್ ತಗೊಂಡು ಕಂಡಕ್ಷನ್ ಮಾಡೋಕೆ ಹೋದರೆ ಆಗಲ್ಲ. ಕರೆಕ್ಟಾ? ಎಲೆಕ್ಟ್ರೋಲೈಟ್ಸ್ಗಳನ್ನ ತೊಗೊಂಡಿದ್ದು ಅದರಲ್ಲಿ ಸ್ಟ್ರಾಂಗು ವೀಕು ನೆಕ್ಸ್ಟ್ ಹೇಳ್ತೀನಿ. ಓಕೆ, ಅದರ ಬೇಸಿಸ್ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಫಸ್ಟ್ ಥಿಂಗ್ ನೇಚರ್ ಆಫ್ ಎಲೆಕ್ಟ್ರೋಲೈಟ್. ಓಕೆ, ಸೆಕೆಂಡ್ ಥಿಂಗ್ ನೀವು ಎಲೆಕ್ಟ್ರೋಲೈಟ್ಸ್ ಮಾಡ್ತಾ ಇದ್ದೀರಾ ಅಂದರೆ ಅದು ಸೊಲ್ಯೂಷನ್ ಆರ್ ಮೋಲ್ಟನ್ ಸ್ಟೇಟಲ್ಲಿ ಇರುತ್ತೆ. ಓಕೆ, ಸೊ ಸೊಲ್ಯೂಷನ್ಸ್ ಇದ್ದಾವೆ ಅಂದರೆ ಅರ್ಥ ನಿಮ್ಮ ಸಲ್ಯೂಟು ಅದರಲ್ಲಿ ಡಿಸಾಲ್ವ್ ಆಗಿರುತ್ತೆ. ವೆನ್ ಎಲೆಕ್ಟ್ರಿಸಿಟಿ ಇಸ್ ಪಾಸ್ಡ್ ದೆ ಫಾರ್ಮ್ ಎ ಅಯಾನ್ಸ್. ಓಕೆ, ದಟ್ ಮೀನ್ಸ್ ಐದರ್ ಕ್ಯಾಟಯಾನ್ಸ್ ಆರ್ ಅನಯಾನ್ಸ್ ಎರಡು ಫಾರ್ಮೇಷನ್ ಆಗುತ್ತೆ. ಸೊ ನಿಮ್ಗೆ ಗೊತ್ತಿದೆ ಕ್ಯಾಟಯಾನ್ ಸೈಜು ಆನಯಾನ್ ಸೈಜ್ಗಿಂತ ಚಿಕ್ಕದು ಅಂತೇಳಿ. ಕರೆಕ್ಟಾ? ಆನಯಾನ್ ಸೈಜು ಕ್ಯಾಟಯಾನ್ ಸೈಜ್ಗಿಂತ ದೊಡ್ಡದು. ದಟ್ ಮೀನ್ಸ್ ಸೈಜ್ ಡಿಫ್ರೆನ್ಸ್ ಇದೆ. ರಿಫಾಲಿಂಗ್. ಈ ಸೈಜ್ ಡಿಫ್ರೆನ್ಸ್ ಮೇಲೆ ನಿಮ್ಮ ಅಯಾನ್ಸ್ಗಳ ಮೂವ್ಮೆಂಟ್ ಕೂಡ ಡಿಪೆಂಡ್ ಆಗಿರುತ್ತೆ. ಸೊ ದಟ್ಸ್ ವೈ ಸೆಕೆಂಡ್ ಫ್ಯಾಕ್ಟರ್ ಯಾವುದು ಅಂದರೆ ಇದರಲ್ಲಿ ದಟ್ ಈಸ್ ಸೈಜ್ ಆಫ್ ಆನ್ ಅಯಾನ್ಸ್.
size of an ions and their solvation ಹೇಗೆ ಡಿಸಾಲ್ವ್ ಆಗಿದೆ ಅನ್ನೋದ್ರ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ಸೊ ದಿಸ್ ಇಸ್ ಸೆಕೆಂಡ್ ಫ್ಯಾಕ್ಟ್, ದಟ್ ಈಸ್ ಸೈಜ್ ಆಫ್ ಅಯಾನ್ಸ್ ಅಂಡ್ ದೇರ್ ಸಾಲ್ವೇಷನ್. ಫಸ್ಟ್ ಫ್ಯಾಕ್ಟ್ ಯಾವುದು? ನೇಚರ್ ಆಫ್ ಎಲೆಕ್ಟ್ರೋಲೈಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಥರ್ಡ್ ಟೆಂಪರೇಚರ್. ಯಾವುದೋ ಟೆಂಪರೇಚರ್. ಸೊ ನಿಮಗೆ ಗೊತ್ತಿರಲಿ, ಇಲ್ಲಿ ಟೆಂಪರೇಚರ್ ಜಾಸ್ತಿ ಮಾಡಿದಾಗ ಆಸ್ ವಿ ಇನ್ಕ್ರೀಸ್ ದ ಟೆಂಪರೇಚರ್ ಇನ್ ಮೆಟಾಲಿಕ್ ಕಂಡಕ್ಷನ್ ಡಿಕ್ರೀಸಸ್. ಕರೆಕ್ಟಾ? ಬಟ್ ಹಿಯರ್ when a process of electrolytic conduction is going on, if you heat the solution, then the electrolytic conduction increases. ಯಾಕೆ increases ಅಂದರೆ because of ಮೂಮೆಂಟ್ ಆಫ್ ಅಯಾನ್ಸ್. ಓಕೆ, ಏನು ಅಯಾನ್ಸ್ಗಳಿದ್ದಾವೆ ಇದಕ್ಕೆ ಹೀಟ್ ಸಿಕ್ಕಂಗಿಲ್ಲ, ಇದ್ರ ಮೂಮೆಂಟ್ ಏನಾಗುತ್ತೆ? ಫಾಸ್ಟ್ ಆಗ್ತಾ ಇದೆ ಅಂದರೆ ಕಂಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಇನ್ನೊಂದು ಫ್ಯಾಕ್ಟರ್, ಫೋರ್ತ್ ಒನ್ ಏನು ಅಂದರೆ ನೇಚರ್ ಆಫ್ ಸಾಲ್ವೆಂಟು ಮತ್ತು ದಟ್ ಈಸ್ ದ ನೇಚರ್ ಆಫ್ ಸಾಲ್ವೆಂಟ್ ಇಟ್ಸ್ ವಿಸ್ಕೋಸಿಟಿ. ಓಕೆ, ನೀವು ಯಾವ ಥರದ ಸೊಲ್ಯೂಷನ್ ಮಾಡಿದ್ದೀರಾ ಇದು ಯಾರ ಮೇಲೆ ಡಿಪೆಂಡ್ ಆಗಿರುತ್ತೆ? ನಿಮ್ಮ ಸಾಲ್ವೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈ ಸಾಲ್ವೆಂಟು ಯಾವುದು ಅನ್ನೋದ್ರ ಮೇಲೂ ಡಿಪೆಂಡು, ಮತ್ತು ಅದರ ವಿಸ್ಕಾಸಿಟಿ. ಓಕೆ, ನೋಡಿ, ಹೈಲಿ ವಿಸ್ಕಸ್ ಇತ್ತು ಅಂದರೆ ಮೂಮೆಂಟ್ ಏನಾಗುತ್ತೆ? ಸ್ಲೋ ಆಗುತ್ತೆ. ಸೊ ಲೆಸ್ ವಿಸ್ಕಸ್ ಇತ್ತು ಅಂದರೆ ಮೂಮೆಂಟ್ ಏನಾಗುತ್ತೆ? ಫಾಸ್ಟ್ ಆಗುತ್ತೆ. ಓಕೆ, ಸೊ ದಟ್ಸ್ ಆಲ್ಸೋ ದ ಫ್ಯಾಕ್ಟರ್ ದಟ್ ಅಫೆಕ್ಟ್ಸ್ ದ ಎಲೆಕ್ಟ್ರೋಲೈಟಿಕ್ ಕಂಡಕ್ಷನ್. ಓಕೆ, ಸೊ ದೀಸ್ ಆರ್ ದಿ ಫೋರ್. ಫಸ್ಟ್ ಒನ್ ದ ನೇಚರ್ ಆಫ್ ಎಲೆಕ್ಟ್ರೋಲೈಟ್, ಸೆಕೆಂಡ್ ಒನ್ ದ ಸೈಜ್ ಆಫ್ ಅಯಾನ್ಸ್ ಅಂಡ್ ದ ಸಾಲ್ವೇಷನ್. ಓಕೆ, ನೆಕ್ಸ್ಟ್ ಥರ್ಡ್ ಟೆಂಪರೇಚರ್, ಆ್ಯಂಡ್ ಫೋರ್ತ್ ಒನ್ ದ ನೇಚರ್ ಆಫ್ ಸಾಲ್ವೆಂಟ್ ಆ್ಯಂಡ್ ಇಟ್ಸ್ ವಿಸ್ಕೋಸಿಟಿ. ಓಕೆ, ಸೊ ಇಷ್ಟು ಫ್ಯಾಕ್ಟರ್ಸ್ಗಳು ಇನ್ಫ್ಲುಯೆನ್ಸ್ ಮಾಡ್ತವೆ. ಸೊ ದಟ್ ಈಸ್ ಕಂಡಕ್ಟರ್ಸ್. ಓಕೆ, ಮೆಟಾಲಿಕ್ ಕಂಡಕ್ಷನ್ ಆ್ಯಂಡ್ ಎಲೆಕ್ಟ್ರೋಲೈಟಿಕ್ ಕಂಡಕ್ಷನ್. ಕ್ಲಿಯರಾ? ಸೊ ನಿಮಗೇನಾದರೂ ಡಿಫ್ರೆನ್ಸು ಅಂತ ಕೇಳಿದ್ರೆ ನೀವು ಇದನ್ನು ಎರಡು ಕಾಲಮ್ ಮಾಡಿಕೊಂಡು ಆ ಕಡೆ ಈ ಕಡೆ ಈಗೇನು ಹೇಳಿದ್ನಲ್ಲ ಪಾಯಿಂಟ್ಸು ಇದನ್ನೇ ಡಿಫ್ರೆನ್ಷಿಯೇಟ್ ಆಗಿ ಬರೀಬಹುದು. ಓಕೆ, ಇಟ್ಸ್ ಆಲ್ ಅಬೌಟ್ ದ ಫ್ಯಾಕ್ಟರ್ಸ್ ದಟ್ ಅಫೆಕ್ಟ್ಸ್ ದ ಮೆಟಾಲಿಕ್ ಕಂಡಕ್ಷನ್ ಆ್ಯಂಡ್ ಅಯಾನಿಕ್ ಕಂಡಕ್ಷನ್. ಕ್ಲಿಯರಾ? ಓಕೆ, ಸೊ ಅಯಾನಿಕ್ ಕಂಡಕ್ಷನ್ ಅಲ್ಲಿ ಇನ್ನೊಂದು ಟಾಪ್ ಪಾಯಿಂಟ್ನ ನೀವು ಕನ್ಸಿಡರ್ ಮಾಡ್ಬೋದು, ಏನು ಅಂದರೆ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್. ರಿಫೈನ್. ಸೊ ಕಾನ್ಸಂಟ್ರೇಷನ್ ಅಂದರೆ ವಿಸ್ಕಾಸಿಟಿಯಲ್ಲಿ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಅವಾಯ್ಡ್ ಮಾಡಿದೆ. ಇದನ್ನು ಕೂಡ ಮೈಂಡಲ್ಲಿ ಇಟ್ಕೊಂಡ್ರೆ ಕಾನ್ಸಂಟ್ರೇಷನ್ ಆಫ್ ಎಲೆಕ್ಟ್ರೋಲೈಟ್ ಮೇಲೂ ಕೂಡ ಅಯಾನಿಕ್ ಕಂಡಕ್ಷನ್ ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ದಿಸ್ ಮಚ್. ಸೊ ನಾವು ಲೆಟ್ಸ್ ಕಂಟಿನ್ಯೂ ನೆಕ್ಸ್ಟ್ ಟಾಪಿಕ್ ಆಫ್ ದಿಸ್ ಚಾಪ್ಟರ್, ದಟ್ ಈಸ್ electrolytes. Okay, so electrolytes are these are the chemical substances on passing electricity they divide into its ions. Okay, electrolytes ಅಂದ್ರೆ ಏನು? ಕೆಮಿಕಲ್ ಸಬ್ಸ್ಟೆನ್ಸಸ್ ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದ ತಕ್ಷಣ ಇವು ಡಿಸೋಸಿಯೇಟ್ ಆಗ್ತವೆ, ಅಂದರೆ ಕ್ಯಾಟಯನ್ಸ್ ಆ್ಯಂಡ್ ಆನಯನ್ಸ್ ಆಗಿ ಡಿಸೋಸಿಯೇಟ್ ಆಗ್ತವೆ. ಆ ಥರ ಆದರೆ ಅವನ್ನ ನಾವು ಎಲೆಕ್ಟ್ರೋಲೈಟ್ಸ್ ಅಂತ ಕರಿತೇವೆ, ಎಲೆಕ್ಟ್ರೋಲೈಟ್ಸ್. ಸೊ ಇಂಥ ಎಲೆಕ್ಟ್ರೋಲೈಟ್ಸು ಅಯಾನಿಕ್ ಕಂಡಕ್ಷನ್ನ ಪರ್ಫಾರ್ಮ್ ಮಾಡ್ತವೆ. ಓಕೆ, ಸೊ ಯಾವ ಕೆಮಿಕಲ್ ಸಬ್ಸ್ಟೆನ್ಸಸ್ಗಳು ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದ ಮೇಲೂ ಕೂಡ ಅಯಾನ್ಸ್ ಆಗಿ ಡಿವೈಡ್ ಆಗಲ್ಲ ಅಥವಾ ಎಲೆಕ್ಟ್ರಿಸಿಟಿನ ಪಾಸ್ ಮಾಡಲ್ವೋ ಅವನ್ನ ನಾವು ನಾನ್ ಎಲೆಕ್ಟ್ರೋಲೈಟ್ಸ್ ಅಂತ ಕರಿತೇವೆ. ಕ್ಲಿಯರ್? ದ ಕೆಮಿಕಲ್ ಸಬ್ಸ್ಟೆನ್ಸಸ್ ವಿಚ್ ಡಸಂಟ್ ಅಂಡರ್ಗೋ ಡಿಸೋಸಿಯೇಷನ್ ಬೈ ಪಾಸಿಂಗ್ ಎಲೆಕ್ಟ್ರಿಸಿಟಿ and doesn't conduct electricity, they are called as non-electrolytes. But ಯಾರು ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದ ತಕ್ಷಣ ಅಯಾನ್ಸ್ ಆಗಿ ಡಿಸೋಸಿಯೇಟ್ ಆಗಿ ಓಕೆ ಎಲೆಕ್ಟ್ರಿಸಿಟಿನ ಪಾಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಅವ್ರು ನಾವು ಎಲೆಕ್ಟ್ರೋಲೈಟ್ಸ್ ಅಂತ ಕರಿತೀವಿ. ಸೊ ಇಂಥ ಎಲೆಕ್ಟ್ರೋಲೈಟ್ಸಲ್ಲಿ ನಮಗೆ ಎರಡು ಥರ ಇದೆ. ಒಂದು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್, ಓಕೆ, ಆ್ಯಂಡ್ ಸೆಕೆಂಡ್ ಒನ್ ದಟ್ ಈಸ್ ವೀಕ್ ಎಲೆಕ್ಟ್ರೋಲೈಟ್ಸ್. Okay, so one is strong electrolytes and second one is weak electrolytes. So ಎರಡೊಂದು ಡೆಫಿನೇಷನ್ ವಿತ್ ಎಕ್ಸಾಂಪಲ್ ಇಂಪಾರ್ಟೆಂಟು, ನೀಟಾಗಿ ಕೇಳಿಸ್ಕೊಳ್ಳಿ. ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ ಹೆಸರೇ ಹೇಳ್ತಾ ಇದೆ, ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂದರೆ ಹೆಂಗಿರಬೇಕು ಅಂದರೆ ಕಂಪ್ಲೀಟಾಗಿ ಡಿಸೋಸಿಯೇಟ್ ಆಗಬೇಕು. ರಿಫೈನ್ ಫರ್ದರ್ ಇನ್ನೂ ಉಳ್ಕೊಂಡಿದ್ದಪ್ಪ ಏನೋ ಡಿಸೋಸಿಯೇಷನ್ ಆಗೋದಂತ ಇರಲೇಬಾರ್ದು. ಕಂಪ್ಲೀಟ್ ಡಿಸೋಸಿಯೇಷನ್ ಆದರೆ ನಿಮ್ಮ ಎಲೆಕ್ಟ್ರೋಲೈಟು by passing electricity, such electrolytes are called as strong electrolytes. Okay, the electrolytes on passing electricity they undergoes complete dissociation, they are called as strong electrolytes. So inta strong electrolytes alli namige electricity easy agi conduction agutte through ions. Okay, so inta strong electrolytes ge
ನೀವು ಆ್ಯಸಿಡ್ಸ್ಗಳು, ಬೇಸಸ್ಗಳು, ಸಾಲ್ಟ್ಸ್ಗಳನ್ನ ಎಕ್ಸಾಂಪಲ್ ಕೊಡ್ಬೋದು. ಅದರಲ್ಲೂ ಸ್ಟ್ರಾಂಗ್ ಆ್ಯಸಿಡ್ಸ್ ಯಾರ್ಯಾರು ಅಂದರೆ ಲೈಕ್ HCl ರಿಫೈನ್ ಆ್ಯಂಡ್ H2SO4 ರಿಫೈನ್. ಆ್ಯಂಡ್ ನೆಕ್ಸ್ಟ್ ಬೇಸಸ್ ಅಂತ ಬಂದರೆ ದಟ್ ಈಸ್ NaOH, KOH. ಓಕೆ, ನೆಕ್ಸ್ಟ್ ಸಾಲ್ಟ್ಸ್ ಅಂತ ಬಂದರೆ ಯು ಮೇ ಗಿವ್ ಸ್ಟ್ರಾಂಗ್ ಆಗಿ ಡಿಸೋಸಿಯೇಟ್, ಐ ಮೀನ್ ಕಂಪ್ಲೀಟಾಗಿ ಡಿಸೋಸಿಯೇಟ್ ಆಗೋಂಥವು ಸಾಲ್ಟ್ಸ್ಗಳನ್ನ ಕೂಡ ನೀವು ಕೊಡ್ಬೋದು ಲೈಕ್ NaCl, KCl ರಿಫೈನ್. ಸೊ NaNO3, all these are undergoes complete dissociation. So such electrolytes are called as strong electrolytes. Clear? So now weak electrolytes anta bandre. Weak electrolytes. Weak electrolytes ಅಂದ್ರೆ ಅರ್ಥ ಅದಕ್ಕಿಂತ ಮುಂಚೆ ಹೇಗೆ ಕಂಪ್ಲೀಟ್ ಅಂತ ಹೇಳ್ಬಿಡ್ತೀವಿ. HCl ಡಿಸೋಸಿಯೇಟ್ ಆದ್ರೆ ಏನಾಗುತ್ತೆ? H+ Cl-, ಕಂಪ್ಲೀಟ್ ಡಿಸೋಸಿಯೇಟ್ cation and anion. Here this is Na+ plus OH-, correct? Complete dissociation, right? Here it is NaCl, that is Na plus Cl minus. Very fine. So like this, a complete dissociation takes place. Such electrolytes are called as strong. Weak anta bandre, so complete agalla. Complete andre artha ಏನಂದ್ರೆ ಅರ್ಥ incomplete dissociation or partial dissociation. The electrolytes which undergoes partial dissociation or incomplete dissociation, they are called as weak electrolytes. Weak electrolytes. So on the weak electrolytes examples are acetic acid, it is CH3COOH, acetic acid. Benzoic acid, that is C6H5COOH, that is benzoic acid. Okay, next carbonic acid, that is H2CO3, and one more HF. Okay, so all these are weak electrolytes. Yaks are weak andre nodi, if it undergoes dissociation it gives CH3COO- plus H+. Remember, this dissociation is partial ಅಂದ್ರೆ ಅರ್ಧಂಬರ್ಧ. ಏನು ಸರ್ ಅರ್ಧಂಬರ್ಧ ಅಂದರೆ ನೋಡಿ, ಇದನ್ನೇನಾದ್ರು ನೀವು ಹೀಗೆ ಬಿಟ್ಟರೆ ಈ CH3COO- plus H+ ಎರಡು ಕಂಬೈಂಡ್ ಆಗಿಬಿಟ್ಟು ಅಗೇನ್ ದೇರ್ ಇಸ್ ಎ ಚಾನ್ಸ್ ಆಫ್ ಫಾರ್ಮಿಂಗ್ CH3COOH. ಓಕೆ, ಸೊ ಹೀಗಿರೋದ್ರಿಂದ ಇವನ್ನ ನಾವು ವೀಕ್ ಎಲೆಕ್ಟ್ರೋಲೈಟ್ಸ್ ಅಂತ ಕರೀತೇವೆ. ಕ್ಲಿಯರಾ? ಓಕೆ, ಸೊ ದಿಸ್ ಈಸ್ ದ ಕ್ಲಾಸಿಫಿಕೇಶನ್ ಆಫ್ ಎಲೆಕ್ಟ್ರೋಲೈಟ್ಸ್, ಸ್ಟ್ರಾಂಗ್, ವೀಕ್ ಎಕ್ಸಾಂಪಲ್ಸ್. ಓಕೆ, ನಾನ್ ಎಲೆಕ್ಟ್ರೋಲೈಟ್ ಅಂದ್ರೆ ಏನು ಸರ್ ಅಂದರೆ ದೀಸ್ ಆರ್ ದಿ ಕೆಮಿಕಲ್ ಸಬ್ಸ್ಟೆನ್ಸಸ್ that doesn't allow electricity through them. Okay, and they won't undergo dissociation. Are you following? Those are called as non-electrolytes. Yararo? Non-electrolytes. Okay. So non-electrolytes ಗೆ example ಏನಾದರೂ ನೀವು ಕೇಳಿದ್ರೆ, non-electrolytes ಗೆ example ಕೇಳಿದ್ರೆ ನೆನ್ಪಿಟ್ಕೊಳ್ಳಿ, ಬೆನ್ಸಿನ್, ಯೂರಿಯಾ, ಶುಗರ್. ಓಕೆ, ಸೊ ಆರ್ಗ್ಯಾನಿಕ್ ನಾವು ಏನು ಕಾಂಪೌಂಡ್ಸ್ಗಳನ್ನ ಕೇಳ್ತಾ ಇದ್ದೀರಾ, ಬೆನ್ಸಿನ್, ಯೂರಿಯಾ, ಶುಗರ್, ಇವು ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದರೆ ಡಿಸೋಸಿಯೇಷನ್ ಆಗಲ್ಲ. ರಿಫಾಲಿಂಗ್ ಅಂದರೆ ಅಯಾನ್ ಫಾರ್ಮೇಷನ್ ಮಾಡಲ್ಲ. ರಿಫಾಲಿಂಗ್ ಸ್ಟ್ರಾಂಗ್ ಆಗಲ್ಲ, ವೀಕು ಆಗಲ್ಲ. ಸೊ ದಟ್ಸ್ ವೈ ದೇ ಆರ್ ಕಾಲ್ಡ್ ಆಸ್ ನಾನ್ ಎಲೆಕ್ಟ್ರೋಲೈಟ್ಸ್. ಕ್ಲಿಯರ್? ಸೊ ದಿಸ್ ಈಸ್ ಅಬೌಟ್ ಎಲೆಕ್ಟ್ರೋಲೈಟ್ಸ್. ಓಕೆ, ನಾವು ಲೆಟ್ಸ್ ಸಿ ಕಂಡಕ್ಟರ್ಸ್ ಅಂದರೆ ಏನಂತ ಗೊತ್ತಾಯಿತು, ಅದರಲ್ಲಿ ಎಲೆಕ್ಟ್ರೋಲೈಟ್ಸ್ ಅಂದರೆ ಏನಂತ ಗೊತ್ತಾಯಿತು, ಅದರ ಟೈಪ್ಸು ಗೊತ್ತಾಯಿತು. ಓಕೆ, ನಾವು ಲೆಟ್ಸ್ ಮೆಜರ್ conductance of electrolytic solution. Conduction of electrolytic solution. Okay, so ಈಗ ನಿಮಗೆ ಗೊತ್ತಿದೆ ಎಲೆಕ್ಟ್ರೋಲೈಟ್ಸ್ ಎಲೆಕ್ಟ್ರಿಸಿಟಿನ ಪಾಸ್ ಮಾಡಬೇಕು ಅಂದರೆ ದೇ ಮಸ್ಟ್ ಫಾರ್ಮ್ ಅಯಾನ್ಸ್. ಅಯಾನ್ಸ್ ಆಗಬೇಕು ಅಂದರೆ ದೇ ಮಸ್ಟ್ ಬಿ ಇನ್ ಸೊಲ್ಯೂಷನ್ ಸ್ಟೇಟ್ ಆರ್ ಇನ್ ಮೋಲ್ಟಾನ್ ಸ್ಟೇಟ್. ಓಕೆ, ಸೊ ಈಗ ಅಂಥ ಸೊಲ್ಯೂಷನ್ ಸ್ಟೇಟ್ ಅಥವಾ ಮೋಲ್ಟಾನ್ ಸ್ಟೇಟಲ್ಲಿ ಇರ್ತಕ್ಕಂಥ ಎಲೆಕ್ಟ್ರೋಲೈಟ್ಸ್ನ ಕಂಡಕ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಏನು ಮಾಡೋದು? ಕಂಡಕ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡಿ. ಸೊ ಇದನ್ನು ಮಾಡಬೇಕು ಅಂದರೆ ಫಸ್ಟ್ ನಮಗೆ ಒಂದಷ್ಟು ಬೇಸಿಕ್ ಟರ್ಮಿನಾಲಜೀಸ್ಗಳು ಗೊತ್ತಿರಬೇಕು. ಯಾರ್ಯಾರು ಅಂದರೆ ಫಸ್ಟ್ ಒನ್ ದಟ್ ಈಸ್ ರೆಸಿಸ್ಟೆನ್ಸ್. ಅದು ರೆಸಿಸ್ಟೆನ್ಸ್. ಓಕೆ, ಸೊ ನೆಕ್ಸ್ಟ್ ಇದ್ರ ಜೊತೆಗೆ ರೆಸಿಸ್ಟಿವಿಟಿ. ಅದು ರೆಸಿಸ್ಟಿವಿಟಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಸೆಲ್ ಕಾನ್ಸ್ಟೆಂಟ್. ಸೆಲ್ ಕಾನ್ಸ್ಟೆಂಟ್. ಓಕೆ, and next
conductance, conductance, okay, and next conductivity, conductivity, okay. So ಇಷ್ಟು ಟರ್ಮಿನಾಲಜೀಸ್ಗಳು ನಮಗೆ ಗೊತ್ತಿರಬೇಕು. ಏನು ಕಂಡಕ್ಟೆನ್ಸ್ ಆಫ್ ಅನ್ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಕ್ಯಾಲ್ಕುಲೇಟ್ ಅಥವಾ ಕಂಡುಹಿಡಿಯಬೇಕು. ಸೊ ನಿಮಗೆ ರೆಸಿಸ್ಟೆನ್ಸ್ ಅಂದರೆ ಗೊತ್ತಿದೆ, ಫಿಸಿಕ್ಸಲ್ಲಿ ಗೊತ್ತಿದೆ, ನನಗೆ ಕೂಡ ಹೇಳಿದೆ. ಓಕೆ, ರೆಸಿಸ್ಟೆನ್ಸ್ ಅಂದರೆ ಏನು ಅಂದರೆ ಎ ಅಪೋಸಿಷನ್ ಆಫರ್ಡ್ ಬೈ ಮೆಟೀರಿಯಲ್ ಫಾರ್ ದಿ ಫ್ಲೋ ಆಫ್ ಎಲೆಕ್ಟ್ರಾನ್ಸ್. ಓಕೆ, ಯಾವುದೋ ಒಂದು ಮೆಟೀರಿಯಲ್ ತೊಗೊಂಡಿದ್ದೀರ ಅಂದರೆ ಎಲೆಕ್ಟ್ರಾನ್ಸ್ ಮೂವ್ ಆಗೋದಕ್ಕೆ ಅದೇನಾದರೂ ಅಡೆತಡೆ ಒಡ್ಡಿದ್ರೆ, ಏನು ಮಾಡಿದರೆ ಅಡೆತಡೆ ಒಡ್ಡಿದ್ರೆ ಅದನ್ನು ನಾವು ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಓಕೆ, ದ ಇಟ್ ಈಸ್ ಏನಂತ ಹೇಳಿದೆ, ರೆಸಿಸ್ಟೆನ್ಸ್ ಅಂದರೆ okay, so that is a hindrance offered by a material for the flow of electrons. Okay, is called as resistance anta kariyate. Athwa obstacles for the flow of electrons in material is also called as resistance. So ee resistance na ನೀವು ಓಮ್ಸ್ ಲಾ ಪ್ರಕಾರ ಹೇಳಿದಾದ್ರೆ, ಓಮ್ಸ್ ಲಾ ಏನು ಹೇಳುತ್ತೆ ಅಂದರೆ, ಅಕಾರ್ಡಿಂಗ್ ಟು ಓಮ್ಸ್ ಲಾ the resistance of a material is directly proportional to length of the conductor and inversely proportional to area of cross section. Okay, so this is Ohm's law. Okay, so here R is resistance, L is length of a conductor, A is area of cross section. So ಈಗ ಇಲ್ಲಿ ನೀವು ಈ ಪ್ರಪೋರ್ಷನಾಲಿಟಿ ತೆಗೆದ ಕಾನ್ಸ್ಟೆಂಟ್ ಬರ್ತಾ ಇದೆ, that is rho into L by A. So this is the formula to calculate the resistance. Okay, so ಈಗ ಈ ರೆಸಿಸ್ಟೆನ್ಸ್ ಏನಿದೆ ಇದರ ಯೂನಿಟ್ ಬಂದ್ಬಿಟ್ಟು ಓಮ್ ಅಂತ, ಓಮ್ is a unit of resistance. Okay, it is denoted by a symbol that is like this. Clear? So ಈಗ ಇಲ್ಲಿ ರೋ ಏನಿದೆ, this rho nothing but this resistivity ಅಥವಾ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂತ ಕರೀತೀವಿ. ಸ್ಪೆಸಿಫಿಕ್ ರೆಸಿಸ್ಟೆನ್ಸ್. ಈಗ ನೋಡಿ, ರೋನ ಡಿಫೈನ್ ಮಾಡಬೇಕು ನೀವು ಅಂದರೆ, ರೋ ಇಲ್ಲಿ ಇಟ್ಕೊಳ್ಳಿ, ಇದೆರಡನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ, ದೆನ್ ರೋ ಇಸ್ ಈಕ್ವಲ್ ಟು ಓಕೆ ಆರ್ ಇಂಟು ಎ ಬೈ ಎಲ್. ಕರೆಕ್ಟಾ? ರೋ ಇಸ್ ಈಕ್ವಲ್ ಟು ಆರ್ ಇಂಟು ಎ ಬೈ ಎಲ್. ಎ ಇಲ್ಲಿಗೆ ಬಂತಂದರೆ ಎಲ್ ಕೆಳಗಡೆ ಬರುತ್ತೆ. ಸೊ ದಿಸ್ ಇಸ್ ವಾಟ್. ಓಕೆ, ಸೊ ಈಗ ನೀವು ರೆಸಿಸ್ಟಿವಿಟಿನ ಡಿಫೈನ್ ಮಾಡಬೇಕು ಅಂದರೆ ಏನು, ರೆಸಿಸ್ಟಿವಿಟಿನ ಹೆಂಗೆ ಡಿಫೈನ್ ಮಾಡ್ತೀರಾ? ಸೊ ರೆಸಿಸ್ಟಿವಿಟಿನ ನೀವು ಡಿಫೈನ್ ಮಾಡಬೇಕು ಅಂದರೆ ಇದನ್ನು ಇಕ್ವೇಟ್ ಮಾಡ್ಕೊಳ್ಬೇಕು. ಹೆಂಗೆ ಸರ್ ಇಕ್ವೇಟ್ ಮಾಡ್ಕೊಳ್ಳೋದು ಅಂದರೆ, ನೋಡಿ, ರೋ ಇಸ್ ಈಕ್ವಲ್ ಟು ಆರ್ ಯಾವಾಗ ಆಗುತ್ತೆ, ವೆನ್ ಯು ಪುಟ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ 1 meter square and the length of the conductor 1 meter. Okay, then rho is equal to R. Okay, so that is called as resistivity. ಏನದು resistivity. So resistivity is defined as resistance of a substance when its area of cross section is 1 meter square and length is 1 meter, then this is called as resistivity of that material. Okay na? So ಈಗ ಈ ರೆಸಿಸ್ಟಿವಿಟಿಗೆ ನೀವು ಯೂನಿಟ್ ಹೇಳೋದಾದ್ರೆ, ಸೊ ರೆಸಿಸ್ಟಿವಿಟಿ ಯೂನಿಟ್ ಬಂದಿದೆ ಇಲ್ಲಿ ಆರ್ ಇದೆಯಾ, ಆರ್ ಅಂದ್ರೆ ರೆಸಿಸ್ಟೆನ್ಸ್, ದಟ್ ಈಸ್ ಓಮ್. ಓಕೆ, ಸೊ ಇಂಟು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂದ್ರೆ ಮೀಟರ್ ಸ್ಕ್ವೇರ್ ಡಿವೈಡೆಡ್ ಬೈ ಲೆಂತ್ ಅಂದ್ರೆ ಮೀಟರ್. ಓಕೆ, ಸೊ ಮೀಟರ್ ಗೆಟ್ ಕ್ಯಾನ್ಸಲ್, ದೆನ್ ಓಮ್ meter is a unit of resistivity. Ohm meter is a unit of resistivity. Clear? Okay. So this is resistance and resistivity. ಈಗ ಸೆಲ್ ಕಾನ್ಸ್ಟೆಂಟ್ ಅಂತ ಇದೆ. ಸೆಲ್ ಕಾನ್ಸ್ಟೆಂಟ್ ಏನು ಸರ್ ಸೆಲ್ ಕಾನ್ಸ್ಟೆಂಟ್ ಅಂತ? ಸೆಲ್ ಕಾನ್ಸ್ಟೆಂಟ್ is denoted by G star. G star. So G star cell constant is defined as it's a ratio of length of a conductor and area of a cross section, that is L by A. Very following. So ratio of this L by A gives cell constant, that is G star. Clear? Okay. So this is resistance and its unit, resistivity and its unit, and this is cell constant. Now let's see conductance. Conductance. Okay. Conductance means it is the easy of flow of electrons in a material. Very following.
ನಥಿಂಗ್ ಬಟ್ ಒಂದು ಯಾವುದೋ ಮೆಟೀರಿಯಲ್ ಎಷ್ಟು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡ್ತಾ ಇದೆ ಅಂತ ಹೇಳೋದನ್ನೇ ನೀವೇನಂತ ಕರಿಬೋದು, ಕಂಡಕ್ಟೆನ್ಸ್ ಅಂತ ಕರೀತೀರ. ರಿಫರಿಂಗ್. ಸೊ ಕಂಡಕ್ಟೆನ್ಸ್ ಮೀನ್ಸ್ ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಥ್ರೂ ಎ ಮೆಟೀರಿಯಲ್ಸ್ ಇಸ್ ಕಾಲ್ಡ್ ಆಸ್ ಕಂಡಕ್ಟೆನ್ಸ್. ಓಕೆ, ಸೊ ಇದನ್ನು ನೀವು ನೋಡಿದರೆ ಕಂಡಕ್ಟೆನ್ಸಿಗೂ ರೆಸಿಸ್ಟೆನ್ಸಿಗೆ ಕಂಪೇರ್ ಮಾಡಿದರೆ ಡೆಫಿನೇಷನ್ ರಿವರ್ಸ್ ಆಗ್ತಾ ಇದೆ. ಕರೆಕ್ಟ್ ತಾನೆ? ಫ್ಲೋ ಆಫ್ ಎಲೆಕ್ಟ್ರಾನ್ಸ್ಗೆ ಅಡೆತಡೆ ಅಂದರೆ ಹಿಂಡ್ರೆನ್ಸ್ ಮಾಡೋದನ್ನ ನಾವು ರೆಸಿಸ್ಟೆನ್ಸ್ ಅಂತ ನೋಡಿದ್ವಿ. ಇಲ್ಲಿ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಎಷ್ಟು ಈಸಿಯಾಗಿ ಹೋಗ್ತಾ ಇದೆಯೋ ಅಷ್ಟು ಕಂಡಕ್ಟೆನ್ಸ್ ಅಂತ ಅರ್ಥ. ಕರೆಕ್ಟಾ? ಹಾಗಾದರೆ ಇದಕ್ಕೂ ಇದಕ್ಕೆ ಏನಾಯ್ತು ಈಗ? ಇನ್ವರ್ಸ್ ಆಯಿತು. ದಟ್ ಮೀನ್ಸ್ ಕಂಡಕ್ಟೆನ್ಸ್ ಮೀನ್ಸ್ ದ ಈಸಿ ಆಫ್ ಇನ್ ವಿಚ್ ದ ಎಲೆಕ್ಟ್ರಾನ್ಸ್ ಫ್ಲೋಸ್. ರಿಫಲೈನ್. ಸೊ ಮೆಟೀರಿಯಲ್ ಎಷ್ಟು ಈಸಿಯಾಗಿ ಎಲೆಕ್ಟ್ರಾನ್ಸ್ ಫ್ಲೋ ಆಗುತ್ತೋ ದಟ್ ಮೆಜರ್ ಇಸ್ ನಥಿಂಗ್ ಬಟ್ ಕಂಡಕ್ಟೆನ್ಸ್ ಅಂತ ಕರಿಬೋದು. ಓಕೆ, ಸೊ ಈ ಕಂಡಕ್ಟೆನ್ಸ್ ಈಗ ನೀವು ರಿಲೇಷನ್ ಅಂತ ಹೇಳಿದ್ರೆ ಸಿ ಹಿಯರ್ ಕಂಡಕ್ಟೆನ್ಸ್ ನಾನು ಜಿ ಅಂತ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನಾವು ಜಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರೆಸಿಸ್ಟೆನ್ಸ್. ಬರೀಬೋದಾ ಸರ್? ಸೊ ಜಿ ಈಸ್ ಈಕ್ವಲ್ ಟು 1/R. ಸೊ ಹಾಗಾದರೆ ಕಂಡಕ್ಟೆನ್ಸ್ ಈಸ್ ಎ ರೆಸಿಪ್ರೋಕಲ್ ಆಫ್ ರೆಸಿಸ್ಟೆನ್ಸ್ ಅಂತ ಬರೀಬೋದು. ರೆಸಿಪ್ರೋಕಲ್ ಆಫ್ ರೆಸಿಸ್ಟೆನ್ಸ್ ಜಿ ಈಸ್ ಈಕ್ವಲ್ ಟು 1/R. ಓಕೆ, ದಟ್ ಈಸ್ ಕಾಲ್ಡ್ ಆಸ್ ಕಂಡಕ್ಟೆನ್ಸ್. ಇಲ್ಲಿ ಓಮ್ ರೆಸಿಸ್ಟೆನ್ಸಿನ ಯೂನಿಟ್ ಅಂದರೆ ಇಲ್ಲಿ ಓಮ್ ಮೇಲಿಗೆ ಬಂದರೆ ದಟ್ ವಿಲ್ ಬಿಕಮ್ ಓಮ್ ಇನ್ವರ್ಸ್. ಓಮ್ ಇನ್ವರ್ಸ್. ಓಕೆನಾ? ಸೊ ಓಮ್ ಇನ್ವರ್ಸ್ ನೀವು ಬರೀತಾ ಇದ್ದೀರ ಅಂದರೆ ಇದಕ್ಕೆ ಸಿಂಬಾಲಿಕಲಿ ಹೀಗೆ ಬರೀತೀವಿ. ಓಕೆ, ಸೊ ಇನ್ನೂ ಒಂಥರನೂ ಬರೀಬೋದು. ಓಮ್ ಇನ್ವರ್ಸ್ನ ನಾವು ಇದನ್ನು ಉಲ್ಟಾ ಬರೆದ್ರೆ ಮೋ ಅಂತಲೂ ಬರೀಬೋದು. ಏನು ಬರ್ಬೋದು? ಮೋ. ಓಕೆ, ಸೊ ಆಲ್ ದೀಸ್ ಆರ್ ಆಲ್ ಯೂನಿಟ್ಸ್. ಓಕೆ, ಸೊ ಓಮ್ ಇನ್ವರ್ಸ್, ಮೋ. ಕ್ಲಿಯರ್? ಸೊ ನಾವು ನೆಕ್ಸ್ಟ್ ಕಂಡಕ್ಟಿವಿಟಿ. ಏನು ಕಂಡಕ್ಟಿವಿಟಿ? ಸೊ ಫಾರ್ ರೆಸಿಸ್ಟೆನ್ಸ್ ನೋಡಿದ್ವಿ, ಇದರ ರೆಸಿಪ್ರೋಕಲು ಕಂಡಕ್ಟೆನ್ಸ್ ಅಂತ. ರೆಸಿಸ್ಟಿವಿಟಿ ನೋಡಿದ್ದೀವಿ, ರೋ. ಸೊ ಹಾಗಾದರೆ ಕಂಡಕ್ಟಿವಿಟಿಗೆ ಇದು ರೆಸಿಪ್ರೋಕಲ್ ಆಗಿರುತ್ತೆ. ಓಕೆ, ದಟ್ ಮೀನ್ಸ್ ಕಂಡಕ್ಟಿವಿಟಿ ಇಸ್ ಡಿನೋಟೆಡ್ ಬೈ ಕಪ್ಪ. ಓಕೆ, ಗ್ರೀಕ್ ಲೆಟರ್ ಇದು ಕಪ್ಪ ಅಂತ ಕೆ ಥರ ಇರುತ್ತೆ. ಸೊ ಕಪ್ಪ ಈಸ್ ಈಕ್ವಲ್ ಟು 1/ρ. ದಟ್ ಮೀನ್ಸ್ 1/resistivity. ರೆಸಿಪ್ರೋಕಲ್ ಆಫ್ ರೆಸಿಸ್ಟಿವಿಟಿ ಇಸ್ ಕಾಲ್ಡ್ ಆಸ್ ಕಂಡಕ್ಟಿವಿಟಿ ಅಂತ ಕರಿತೀವಿ. ಓಕೆ, ಸೊ ಈಗ ಕಪ್ಪ ಈಸ್ ಈಕ್ವಲ್ ಟು 1/ρ ನ ಏನಂತ ಬರೀಬೋದಾ? ಸೊ ಈ ಥರ ಬರೀಬೋದು. ಕರೆಕ್ಟಾ? ದಟ್ ಈಸ್ 1/r ಇಂಟು a/L. ಓಕೆ, ಸೊ ದೆನ್ ಕಪ್ಪ ಈಸ್ ಈಕ್ವಲ್ ಟು 1/r ಇಂಟು L/A. ಕರೆಕ್ಟಾ? ಓಕೆ, ಸೊ ದೆನ್ ಕಪ್ಪ ಈಸ್ ಈಕ್ವಲ್ ಇಲ್ಲಿ ಯಾರಿದೆ? ಇದರ ಯೂನಿಟ್ ಓಮ್. ಓಮ್ ಮೇಲೆ ಬಂದರೆ ಓಮ್ ಇನ್ವರ್ಸ್. ಸೊ ಇಲ್ಲಿ ಮೀಟರ್ ಇರುತ್ತೆ, ಇಲ್ಲಿ ಮೀಟರ್ ಸ್ಕ್ವೇರ್ ಇದೆ. ಮೀಟರ್ ಕ್ಯಾನ್ಸಲ್ ಆದರೆ ಕೆಳಗಡೆ ಮೀಟರ್ ಇರುತ್ತೆ. ಮೀಟರ್ ಮೇಲೆ ಬಂದರೆ ಇದಕ್ಕೆ ಮೀಟರ್ ಇನ್ವರ್ಸ್. ಕರೆಕ್ಟಾ? ಇಲ್ಲಿ ನೋಡಿ, ಇದು ಓಮ್ ಮೀಟರು. ಹಾಗಾದರೆ ರೆಸಿಪ್ರೋಕಲ್ ಅಂದರೆ ಓಮ್ ಇನ್ವರ್ಸ್ ಮೀಟರ್ ಇನ್ವರ್ಸ್. ಓಕೆ, ಸೊ ದಟ್ ಈಸ್ ದ ಯೂನಿಟ್ ಆಫ್ ಕಂಡಕ್ಟಿವಿಟಿ. ಓಕೆ, ಸೊ ದಿಸ್ ಈಸ್ ದ ಡೆಫಿನೇಷನ್ಸ್. ಓಕೆ, ನೀಟಾಗಿ ನೋಡ್ಕೊಳ್ಳಿ. ಯೂನಿಟ್ಸು ಮತ್ತು ಡೆಫಿನೇಷನ್ಸು, ರಿಲೇಷನ್ಸು ನಿಮಗೆ ಗೊತ್ತಿರಬೇಕು. ಓಕೆ, ಸೊ ಇಟ್ಸ್ ಆಲ್ ಅಬೌಟ್ ದ ಬೇಸಿಕ್ ಡೆಫಿನೇಷನ್ಸ್ ಫಾರ್ ಕಂಡಕ್ಷನ್ ಆಫ್ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್. ಓಕೆ, ಸೊ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಅಂದ ತಕ್ಷಣ ಸೊಲ್ಯೂಷನ್ ಗೊತ್ತಿರೋದಿದ್ದರೆ ಅದು ಸ್ಟ್ಯಾಂಡರ್ಡ್ ಅಂದರೆ ವೇರಿಯಸ್ ಕಾನ್ಸಂಟ್ರೇಷನ್ ಟರ್ಮ್ಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಓಕೆ, ಕಾನ್ಸಂಟ್ರೇಷನ್ ಗೊತ್ತಿಲ್ಲ ಅಂದರೆ ಇಟ್ಸ್ ಜಸ್ಟ್ ಹ್ಯಾವಿಂಗ್ ದ ಸೊಲ್ಯೂಷನ್. ಓಕೆ, ವಿತ್ ಅನ್ನೋನ್ ಕಾನ್ಸಂಟ್ರೇಷನ್. ಕರೆಕ್ಟಾ? ಸೊ ಹಾಗಾದ್ರೆ ಈಗ ಈ ಟರ್ಮ್ಸ್ಗಳೆಲ್ಲ ಏನು ನೋಡಿದ್ವಿ, ಇದನ್ನು ಯೂಸ್ ಮಾಡಿಕೊಂಡು ನಾವೀಗ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನಿನ ಕಂಡಕ್ಟಿವಿಟಿನ ಕ್ಯಾಲ್ಕುಲೇಟ್ ಮಾಡ್ತೇವೆ. ಓಕೆ, ಸೊ ಅದನ್ನು ಮಾಡೋದಕ್ಕಿಂತ ಮುಂಚೆ ಇದು ಇನ್ನೊಂದು ರಿಲೇಷನ್ ಬರ್ತೀನಿ. ದಟ್ ಈಸ್ ಕಪ್ಪ ಇಸ್ ಈಕ್ವಲ್ ಟು 1/r ಇಂಟು L/A. ಕರೆಕ್ಟಾ? 1/r ಅಂದರೆ ಕಂಡಕ್ಟೆನ್ಸ್ ಅಂದರೆ K ಇಸ್ ಈಕ್ವಲ್ ಟು G ಅಂತ ಬರೀಬೋದು. ಬರೀಬೋದಾ? 1/r ಅಂದರೆ ಕಂಡಕ್ಟೆನ್ಸ್, L/A ಅಂದರೆ ಸೆಲ್ ಕಾನ್ಸ್ಟೆಂಟ್ ಬರುತ್ತೆ. ದಟ್ ಈಸ್ G*. ಓಕೆ, ಸೊ ಈ ರಿಲೇಷನ್ ಕೂಡ ಎಕ್ಸಿಸ್ಟ್ ಆಗುತ್ತೆ. ಸೊ ನೆನ್ಪಿಟ್ಕೊಂಡಿದೆ. ಓಕೆ, ಸೊ ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ ಇವುಗಳು ಫಾರ್ಮುಲಾಸ್ ಬೇಕು ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಓಕೆ, ಸೊ ದಟ್ಸ್ ದ ರಿಲೇಷನ್ ಹೇಳಿದೆ. ಈಗ ಲೆಟ್ಸ್ ಸಿ ಸೊಲ್ಯೂಷನಿನ ಕಂಡಕ್ಟಿವಿಟೀಸ್. ಓಕೆ, ಸೊಲ್ಯೂಷನಿನ ಕಂಡಕ್ಟಿವಿಟೀಸ್ ಅಂದರೆ ಇಲ್ಲಿ ಎರಡು ಟೈಪ್. ಒಂದು
ಕಂಡಕ್ಟಿವಿಟಿ ಆಫ್ ಎನ್ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಅಥವಾ ಇನ್ನೊಂದು ಮೋಲಾರ್ ಕಂಡಕ್ಟಿವಿಟಿ. ಓಕೆ, ಕಂಡಕ್ಟಿವಿಟಿ ಆಫ್ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಅಂದರೆ ಇಟ್ಸ್ ಕಾನ್ಸಂಟ್ರೇಷನ್ ಇಸ್ ಅನ್ನೋನ್. ಬಟ್ ಮೋಲಾರ್ ಕಂಡಕ್ಟಿವಿಟಿ ಅಂದರೆ ಏನು? ಲೆಟ್ಸ್ ದಟ್ ಈಸ್ ಮೋಲಾರ್ ಕಂಡಕ್ಟಿವಿಟಿ. ಓಕೆ, ಇಟ್ ಇಸ್ ಡಿನೋಟೆಡ್ ಬೈ ಲ್ಯಾಂಬ್ಡಾ ಎಂ. ಓಕೆ, ಸೊ ನಮಗೆ ಕಂಡಕ್ಟಿವಿಟಿ ಅಂತ ಗೊತ್ತಾಗಿದೆ, ಕರೆಕ್ಟಾ? ಓಕೆ, ಸೊ ಈಗ ಮೋಲಾರ್ ಕಂಡಕ್ಟಿವಿಟಿ ಅಂದರೆ ಏನು ಅಂದರೆ, ನೋಡಿ ಇಲ್ಲಿ ಮೆಟೀರಿಯಲ್ ಅಲ್ಲ, ಇದು ಸೊಲ್ಯೂಷನ್ಸ್ ಇದೆ, ಕರೆಕ್ಟಾ? ಈ ಸೊಲ್ಯೂಷನ್ನ ಫಿಲ್ ಮಾಡೋದಕ್ಕೆ ನಮಗೊಂದು ಎಲೆಕ್ಟ್ರೋಲೈಟಿಕ್ ಸೆಲ್ ಬೇಕು ಫಸ್ಟ್. ಓಕೆ, ಆ ಎಲೆಕ್ಟ್ರೋಲೈಟಿಕ್ ಸೆಲ್ಸಲ್ಲಿ ಎರಡು ಎಲೆಕ್ಟ್ರೋಡ್ಸ್ಗಳು ಇರ್ತವೆ, ರಿಫಲೈನ್. ಆ ಡಿಸ್ಟೆನ್ಸ್ ನಾವು ಎಲ್ ಅಂತ ತಗೊಳ್ಳೋದು, ರಿಫಲೈನ್. ಆ ಎಲೆಕ್ಟ್ರೋಡಿನ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎ ಅಂತ ತಗೊಳ್ಳೋದು. ಓಕೆ, ಸೊ ಅದರ ರೆಸಿಸ್ಟೆನ್ಸ್ನ ನಾವು ಫಸ್ಟಿಗೆ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೆ ಆದರೆ ವಿತ್ ದಿ ಹೆಲ್ಪ್ ಆಫ್ ವೀಟ್ ಸ್ಟೋನ್ ನೆಟ್ವರ್ಕ್ ದೆನ್ ವಿ ಕ್ಯಾನ್ ಏಬಲ್ ಟು ಕ್ಯಾಲ್ಕುಲೇಟ್ ಕಂಡಕ್ಟಿವಿಟಿ. ಓಕೆ, ಸೊ ಇದು ಕಂಡಕ್ಟಿವಿಟಿ ಆಫ್ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್. ಸೊ ಇದರಲ್ಲಿ ಇನ್ನೊಂದು ಟೈಪ್ ಯಾವುದು ಅಂದರೆ ಮೋಲಾರ್ ಕಂಡಕ್ಟಿವಿಟಿ. ಇಟ್ ಈಸ್ ಡಿನೋಟೆಡ್ ಬೈ ಲ್ಯಾಂಬ್ಡಾ ಎಂ. ಡೆಫಿನೇಷನ್: ಮೋಲಾರ್ ಕಂಡಕ್ಟಿವಿಟಿ ಅಂದರೆ ಏನು ಅಂದರೆ ದ ಕಂಡಕ್ಟಿವಿಟಿ ಆಫ್ ಆನ್ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್. ದ ಕಂಡಕ್ಟಿವಿಟಿ of an electrolytic solution due to 1 mole of electrolyte dissolved in it. Due to 1 mole of electrolyte dissolved in it. Okay, 1 mole of electrolyte na dissolve ಮಾಡಿ ಪ್ರಿಪೇರ್ ಮಾಡಿರ್ತಕ್ಕಂಥ ಸೊಲ್ಯೂಷನ್ ಮುಖಾಂತರ ನಿಮ್ಮ ಎಲೆಕ್ಟ್ರಿಸಿಟಿ ಪಾಸ್ ಆಗ್ತಾ ಇದ್ದರೆ ಅದನ್ನು ನಾವು ಮೋಲಾರ್ ಕಂಡಕ್ಟಿವಿಟಿ ಅಂತ ಕರಿತೀವಿ. ಮೋಲಾರ್ ಕಂಡಕ್ಟಿವಿಟಿ. That means molar conductivity is equal to kappa into V. That is volume of solution. Okay, so this is the formula. Lambda m is equal to kappa into V. Okay, ಈಗ ನಾನು ನಿಮಗೆ ಹೇಳಿದೆ ಇದು ಮೋಲಾರ್ ಕಂಡಕ್ಟಿವಿಟಿ ಫಾರ್ಮುಲಾ. ಬಟ್ ಎಕ್ಸಾಕ್ಟಾಗಿ ನಾವು ಹೇಳೋದಾದರೆ ಸೊಲ್ಯೂಷನ್ ಯಾವುದರಲ್ಲಿದೆ? ಕಾನ್ಸಂಟ್ರೇಷನ್ ಟರ್ಮ್ ಇದೆ. ಯಾವುದಾ ಕಾನ್ಸಂಟ್ರೇಷನ್ ಟರ್ಮ್ ಅಂದರೆ ಮೊಲಾರಿಟಿ. ಓಕೆ, ಸೊ ಆ ಮೊಲಾರಿಟಿಯಲ್ಲಿ ಇರೋದ್ರಿಂದಲೇ ಇದು ನಾವು ಮೋಲಾರ್ ಕಂಡಕ್ಟಿವಿಟಿ ಅಂತ ಕರೆದಿದ್ದೀವಿ. ಸೊ ಹಾಗಾಗಿ ಆ ಕಾನ್ಸಂಟ್ರೇಷನ್ ಟರ್ಮನ್ನು ಬರೆಯೋದಾದರೆ ಇದನ್ನು ನಾವು ಲ್ಯಾಂಬ್ಡಾ ಎಮ್ ಇಸ್ ಈಕ್ವಲ್ ಟು ಕಪ್ಪಾ ಡಿವೈಡೆಡ್ ಬೈ ಸಿ ಅಂತ ಬರೀತೇವೆ. ಓಕೆ, ವೇರ್ ಸಿ ಇಸ್ ಮೊಲಾರಿಟಿ, ದೆನ್ ಲ್ಯಾಂಬ್ಡಾ ಎಮ್ ಇಸ್ ಈಕ್ವಲ್ ಟು ಕಪ್ಪಾ ಡಿವೈಡೆಡ್ ಬೈ ಎಮ್, ದಟ್ ಈಸ್ ಕ್ಯಾಪಿಟಲ್ ಎಮ್. ಓಕೆ, ಸೊ ಇಲ್ಲಿ ಕಪ್ಪಾ ಯೂನಿಟ್ ನಿಮಗೆ ಗೊತ್ತು, ದಟ್ ಈಸ್ ಓಮ್ ಇನ್ವರ್ಸ್ ಮೀಟರ್ ಇನ್ವರ್ಸ್. ಓಕೆ, ಸೊ ಮೊಲಾರಿಟಿ ಅಂದರೆ ಮೋಲ್ಸ್ ಪರ್ ಮೀಟರ್ ಕ್ಯೂಬ್. ಮೋಲ್ಸ್ ಪರ್ ಮೀಟರ್ ಕ್ಯೂಬ್. ಓಕೆ, ಸೊ ಇವೆರಡನ್ನು ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈ ಲ್ಯಾಂಬ್ಡಾ ಎನ್ನ ಯೂನಿಟ್ ಬರುತ್ತೆ. ರಿಫಲೈನ್. ಸೊ ದಿಸ್ ಈಸ್ ಮೋಲಾರ್ ಕಂಡಕ್ಟಿವಿಟಿ. ದ ಕಂಡಕ್ಟಿವಿಟಿ ಆಫ್ ಆನ್ ಸೊಲ್ಯೂಷನ್ ಡ್ಯೂ ಟು 1 mole of electrolyte which is dissolved in the solution. ರಿಫಲೈನ್. So that is called as molar conductivity. Lambda m is equal to kappa into V. Okay, so now let's see next topic. So ಈಗ ಇದರ ಯೂನಿಟ್ ಬಂದ್ಬಿಟ್ಟು ಸೈಮನ್. ಏನು ಸರ್ ಸೈಮನ್ ಅಂದರೆ ಇನ್ನೊಂದು ಟರ್ಮ್ ಯೂಸ್ ಮಾಡ್ತೀವಿ ಯಾವಾಗ ಅಂದರೆ ಓಮ್ ಇನ್ವರ್ಸ್ನ ಅಥವಾ ಮೋನ ನಾವು ಸೈಮನ್ ಅಂತ ಬರೀತೀವಿ. ಓಕೆ, ಸರಿ. ಸೈಮನ್ meter square molar inverse is the unit of this one. Okay, in case idenadu centimeter itre then it will become Simon centimeter square molar inverse. Referring, so these two are the units of lambda m, that is molar conductivity. So ನಿಮ್ಮ conductivity ಏನಾದ್ರು Simon meter ಇದ್ರೆ, okay, so then the formula is Simon meter square molar inverse. ನಿಮ್ಮ ಕಂಡಕ್ಟಿವಿಟಿ ಏನಾದರೂ ಸೈಮನ್ ಸೆಂಟಿಮೀಟರ್ ಇನ್ವರ್ಸ್ ಅಂದಿದ್ರೆ, ಓಕೆ, ದೆನ್ ದ ಫಾರ್ಮುಲಾ ವಿಲ್ ಬಿ ಸೈಮನ್ ಸೆಂಟಿಮೀಟರ್ ಸ್ಕ್ವೇರ್ ಮೋಲ್ ಇನ್ವರ್ಸ್. ಓಕೆ, ಸೊ ಇದರ ಬೇಸಿಸ್ ಮೇಲೆ ಈ ಫಾರ್ಮುಲಾನು ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ. ಹೇಗೆ ಅಂದರೆ ಈಗ ನೋಡಿ, ನಿಮ್ಮ ಕಂಡಕ್ಟಿವಿಟಿ ಏನಾದರೂ ಸೈಮನ್ ಮೀಟರ್ ಇನ್ವರ್ಸ್ ಅಲ್ಲಿ ಬಂದಿದ್ರೆ ದೆನ್ ದ ಫಾರ್ಮುಲಾ ಇಸ್ ಲ್ಯಾಂಬ್ಡಾ ಎಮ್ ಇಸ್ ಈಕ್ವಲ್ ಟು ಕಪ್ಪಾ ಡಿವೈಡೆಡ್ ಬೈ 1000 ಇಂಟು ಎಮ್. ಓಕೆ, ಸೊ ದಿಸ್ ಇಸ್ ದ ಫಾರ್ಮುಲಾ. ಯಾವಾಗ ನಿಮ್ಮ ಕಪ್ಪ ಏನಾದರೂ ಸೈಮನ್ ಮೀಟರ್ ಇನ್ವರ್ಸ್ ಅಲ್ಲಿದ್ದರೆ, ಓಕೆನಾ. ನೆಕ್ಸ್ಟ್ ನಿಮ್ಮ ಕಪ್ಪ ಏನಾದರೂ ಸೈಮನ್ ಸೆಂಟಿಮೀಟರ್ ಇನ್ವರ್ಸ್ ಅಲ್ಲಿ ಕೊಟ್ಟಿದ್ದರೆ ದೆನ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಲ್ಯಾಂಬ್ಡಾ ಎಮ್ ಈಸ್ ದಟ್ ಈಸ್ ಲ್ಯಾಂಬ್ಡಾ ಎಮ್ ಇಸ್ ಈಕ್ವಲ್ ಟು ಕಪ್ಪ ಇಂಟು 1000 ಡಿವೈಡೆಡ್ ಬೈ ಎಮ್. ಓಕೆ,
ಓಕೆ. ಸೊ ಇವೆರಡು ಡಿಫ್ರೆನ್ಸ್ ಗೊತ್ತಿರಲಿ. ಇದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ನಿಮ್ಮ ಕಪ್ಪ ಯೂನಿಟ್ ಮೇಲೆ ಡಿಪೆಂಡ್ ಆಗುತ್ತೆ. ಅಲ್ಲಿ ಮೀಟರ್ ಅಂತ ಕಾಣಿಸ್ತಾ ದಿಸ್ ಇಸ್ ದ ಫಾರ್ಮುಲಾ, ಸೆಂಟಿಮೀಟರ್ ಅಂತ ಕಾಣಿಸ್ತಾ ದಿಸ್ ಇಸ್ ದ ಫಾರ್ಮುಲಾ. ಓಕೆ. ಸೊ ದಿಸ್ ಇಸ್ molar conductivity. Okay. Okay. So far we have seen the two types of conductivity. That is, one is unknown solution conductivity and one more is molar conductivity. Okay. That means known solution conductivity. Okay. So inta solutions na concentration change ಮಾಡಿದ್ರೆ, that means for example ನೀವು dilute ಮಾಡಿದ್ರಿ ಅಂತ ಅನ್ಕೊಳ್ಳಿ. Okay. ಸೊ ಈ ಕಂಡಕ್ಟಿವಿಟಿ ಅಥವಾ ಮೋಲಾರ್ ಕಂಡಕ್ಟಿವಿಟಿ ಹೇಗೆ ವೇರಿಯೇಷನ್ ಆಗುತ್ತೆ ಅಂತ ಒಂದು ಕಾನ್ಸೆಪ್ಟ್ ಇದೆ. ಓಕೆ. ದಟ್ ಈಸ್ ವೇರಿಯೇಷನ್ ಆಫ್ ಕಂಡಕ್ಟಿವಿಟಿ ಆ್ಯಂಡ್ molar conductivity with the concentration. Okay. So let's see the variation of conductivity and molar conductivity on with the concentration. Okay. ಈಗ ಅನ್ಕೊಳ್ಳಿ, ಆನ್ ಡೈಲ್ಯೂಷನ್, ಈಗೇನು ನೋಡ್ತಾ ಇದ್ದೀನಿ, ಯಾವ ಕಂಡೀಷನ್ ನೋಡ್ತಾ ಇದ್ದೀನಿ, ಆನ್ ಡೈಲ್ಯೂಷನ್. ಡೈಲ್ಯೂಷನ್ ಅಂದರೆ ಸಾಲ್ವೆಂಟ್ನ ಆ್ಯಡ್ ಮಾಡ್ತಾ ಇದೆ. ಸಾಲ್ವೆಂಟ್ ಆ್ಯಡ್ ಮಾಡಿದಾಗೆಲ್ಲ ಕಾನ್ಸಂಟ್ರೇಷನ್ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ. ಸೊ ಫಸ್ಟಿಗೆ ಕಂಡಕ್ಟಿವಿಟಿ ಏನಾಗುತ್ತೆ ನೋಡ್ತಾ ಹೋಗೋಣ. ಓಕೆ. ಆನ್ ಡೈಲ್ಯೂಷನ್ ದ ಕಂಡಕ್ಟಿವಿಟಿ ಆಫ್ ಎ ಸೊಲ್ಯೂಷನ್ ಡಿಕ್ರೀಸಸ್. The conductivity of a solution decreases. Okay. ನೀವೇನಾದರೂ ಒಂದು ಅನ್ನೋನ್ ಸೊಲ್ಯೂಷನ್ ಇರ್ತಕ್ಕಂಥ ಸೊಲ್ಯೂಷನ್ನ ಕಂಡಕ್ಟಿವಿಟಿನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೋದರೆ, ಯಾವಾಗ ಡೈಲ್ಯೂಷನ್ ಮಾಡಿದಾಗ ಏನಾಗುತ್ತೆ ಅಂದರೆ ಇಟ್ ಡಿಕ್ರೀಸಸ್, ಕಂಡಕ್ಟಿವಿಟಿ ಡಿಕ್ರೀಸಸ್. ಯಾಕೆ ಸರ್ ಡಿಕ್ರೀಸ್ ಅಂತ ಕೇಳಿದರೆ, ಈಗ ನೋಡಿ ಒಂದು ಕಂಟೈನರ್ ಇದೆ, ಇದರಲ್ಲೊಂದು ಎಲೆಕ್ಟ್ರೋಲೈಟ್ ಇತ್ತು, ಕರೆಕ್ಟಾ? ಸೊ ಇವರು ಕ್ಯಾಟಯನ್ಸು ಆನಯನ್ಸು ಇತ್ತು. ಓಕೆ. ಆನ್ ಡೈಲ್ಯೂಷನ್ ಅಂದರೆ ಸಾಲ್ವೆಂಟ್ ಜಾಸ್ತಿ ಆದಂಗೆಲ್ಲ. ಓಕೆ. ಸೊ ಇವುಗಳ ಡಿಸ್ಟೆನ್ಸ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆ? ಸಾಲ್ವೆಂಟ್ ಜಾಸ್ತಿ ಆದಂಗೆಲ್ಲ ಸೊಲ್ಯೂಷನಿನ ವಾಲ್ಯೂಮ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ವಾಲ್ಯೂಮ್ ಜಾಸ್ತಿ ಆಯಿತು ಅಂದರೆ ಅಯಾನ್ಸಿನ ಡಿಸ್ಟೆನ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಅಯಾನ್ಸ್ ಇನ್ಕ್ರೀಸಸ್, ನಂಬರ್ ಆಫ್ ಅಯಾನ್ಸ್ ಪರ್ ಯೂನಿಟ್ ಏರಿಯಾ ಡಿಕ್ರೀಸ್ ಆಗುತ್ತೆ. ಓಕೆ. ಸೊ ನಂಬರ್ ಆಫ್ ಅಯಾನ್ಸ್ ಪರ್ ಯೂನಿಟ್ ಏರಿಯಾ ಡಿಕ್ರೀಸ್ ಆಯಿತು ಅಂದರೆ ಅಯಾನಿಕ್ ಕಂಡಕ್ಷನ್ ಡಿಕ್ರೀಸ್ ಆಗುತ್ತೆ. ಓಕೆ. ಸೊ ದಟ್ಸ್ ವೈ ಆನ್ ಡೈಲ್ಯೂಷನ್ conductivity is decreases. What happens? Decreases. Okay. Second, ಯಾವ್ದಕ್ಕೆ ಬನ್ನಿ, ಮೋಲಾರ್ ಕಂಡಕ್ಟಿವಿಟಿ ಬನ್ನಿ. ಮೋಲಾರ್ ಕಂಡಕ್ಟಿವಿಟಿ ಅಂದರೆ ನಿಮಗೆ ಗೊತ್ತಿದೆ, ಇಲ್ಲಿ ಡೆಫಿನೆಟ್ ಅಮೌಂಟ್ ಆಫ್ ಸಲ್ಯೂಟ್ ಡಿಸಾಲ್ವ್ ಆಗಿದೆ, ಕರೆಕ್ಟಾ? 1 ಮೋಲ್ ಅಷ್ಟೇ ಡಿಸಾಲ್ವ್ ಆಗಿರೋದ್ರಿಂದ ಇದನ್ನು ನಾವು ಮೋಲಾರ್ ಕಂಡಕ್ಟಿವಿಟಿ ಅಂತ ಕರಿತೀವಿ, ಕರೆಕ್ಟಾ? ಈಗ ಇಂಥ ಸೊಲ್ಯೂಷನ್ನ ನೀವು ಡೈಲ್ಯೂಟ್ ಮಾಡೋಕ್ಕೆ ಹೋದರೆ ಏನು ಮಾಡಿದ್ರೆ, ಡೈಲ್ಯೂಟ್ ಮಾಡೋಂಗಿಲ್ಲ. ನೋಡಿ, ಫಸ್ಟಿಗೆ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ. ಮೊಲಾರಿಟಿ ಇದೆ ಕಾನ್ಸಂಟ್ರೇಷನಲ್ಲಿ ಅಂದರೆ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ ಅಂದರೆ ಅರ್ಥ ಅಯಾನ್ಸ್ಗಳು ಹತ್ತತ್ರ ಇದ್ದಾವೆ ಅಂತ ಅರ್ಥ. ರಿಫಾಲೋಯಿಂಗ್ ಅಯಾನ್ಸ್ ಏನಿದ್ದಾವೆ, ಕ್ಯಾಟನ್ಸ್ ಅಯಾನ್ಸ್, ಇವು ಹತ್ತತ್ರ ಇದ್ದಾಗ ಇವಕ್ಕೆ ಮೂಮೆಂಟಿಗೆ ಏನಾಗುತ್ತೆ, ತೊಂದರೆ ಆಗುತ್ತೆ. ರಿಫಾಲೋಯಿಂಗ್. ಸೊ ಈಗ ಇದನ್ನು ಡೈಲ್ಯೂಟ್ ಮಾಡಿದರೆ ಏನು ಮಾಡಿದರೆ, ಆನ್ ಡೈಲ್ಯೂಷನ್, ಸೊ ದಿ ಅಯಾನ್ಸ್ ವಿಲ್ ಬಿಕಮ್ ಫ್ರೀ. As soon as these ions become free, they are free to move. They are gain energy to free to move. Okay, easyಯಾಗಿ ಮೂವ್ ಆಗಕ್ಕೆ ಚಾನ್ಸಸ್ ಇದೆ. ಓಕೆ. ಸೊ ಈ ಚಾನ್ಸ್ ಸಿಕ್ಕಿದ್ರಿಂದಲೇ ಇವು ಕಂಡಕ್ಟಿವಿಟಿನ ಜಾಸ್ತಿ ಮಾಡ್ತವೆ. ಓಕೆ. ದಟ್ಸ್ ವೈ ಮೋಲಾರ್ ಕಂಡಕ್ಟಿವಿಟಿ ಈಸ್ increases on dilution. ಯಾಕೆ ಅಂದರೆ as the dilution increases, the ions will become free, so that movement of ions will become easy. That's why conductivity increases. How conductivity? Molar conductivity. So this is what the difference between conductivity and molar conductivity with respect to concentration. So ಅದನ್ನು ನಾವು ಆನ್ ಡೈಲ್ಯೂಷನ್ ತಗೊಂಡಿದ್ವಿ, ಇಲ್ಲಿ ಕಡಿಮೆ ಆಯಿತು, ಇಲ್ಲಿ ಜಾಸ್ತಿ ಆಯಿತು. ಓಕೆ.
ಸೊ ಈಗ ಇಲ್ಲಿಗೆ ಬಂದರೆ ಇದರಲ್ಲಿ ಎರಡು ಕೇಸ್ ಎಕ್ಸಿಸ್ಟ್ ಆಗುತ್ತೆ. ಒಂದು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್, ಇನ್ನೊಂದು ವೀಕ್ ಎಲೆಕ್ಟ್ರೋಲೈಟ್ಸ್. ಸೊ ನಮಗೆ ಗೊತ್ತಿದೆ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂದರೆ ದೇ ಹ್ಯಾವ್ ಕಂಪ್ಲೀಟ್ಲಿ ಅಯೋನೈಸ್ಡ್, ಕರೆಕ್ಟಾ? ವೀಕ್ ಅಂದರೆ ದೇ ಆರ್ ಪಾರ್ಷಿಯಲಿ ಅಯೋನೈಸ್ಡ್. ಓಕೆ, ಸೊ ಇಂಥ ಕಂಪ್ಲೀಟಾಗಿ ಅಯೋನೈಸ್ ಆಗಿದೆ ಅಂದಮೇಲೆ ನೀವು ಎಷ್ಟೇ ಡೈಲ್ಯೂಟ್ ಮಾಡಿದ್ರು ಕೂಡ ಸೊ ಇದ್ರದ್ದು ಎಫೆಕ್ಟು ಅಷ್ಟೊಂದು ಡಿಫ್ರೆನ್ಸ್ ಆಗ್ತಾ ಇದೆ. ವೆರಿ ಫೈನ್, ಯಾಕೆಂದರೆ ಆಲ್ರೆಡಿ ಕಂಪ್ಲೀಟ್ಲಿ ಡಿಸೋಸಿಯೇಟ್ ಅದಕ್ಕೆ. ಸೊ ವೀಕ್ ಎಲೆಕ್ಟ್ರೋಲೈಟ್ಸಿಗೆ ಈ ಥರ ನೀವೇನಾದ್ರು ಡೈಲ್ಯೂಷನ್ ಮಾಡ್ತಾ ಹೋದರೆ ಅವುಗಳ ಅಯನೈಸೇಷನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ದಟ್ ಇಸ್ ಮೋಲಾರ್ ಕಂಡಕ್ಟಿವಿಟಿ ಇನ್ಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಆ ಟಾಪಿಕ್ನ ಈಗ ನೋಡೋಣ. ಓಕೆ, ದಟ್ ಈಸ್ ವೇರಿಯೇಷನ್ ಆಫ್ ಮೋಲಾರ್ ಕಂಡಕ್ಟಿವಿಟಿ ಇನ್ ಸ್ಟ್ರಾಂಗ್ ಆ್ಯಂಡ್ ವೀಕ್ ಎಲೆಕ್ಟ್ರೋಲೈಟ್ಸ್. As I already told you that in case of strong electrolytes, dilution doesn't change much, ಕರೆಕ್ಟಾ? ಅಂದರೆ ಇದು ಆಲ್ರೆಡಿ ಕಂಪ್ಲೀಟೆಡ್ ಡಿಸೋಸಿಯೇಟ್ ಆಗಿರೋದ್ರಿಂದ ಇವು ಡೈಲ್ಯೂಷನ್ ಮಾಡ್ದಂಗೆಲ್ಲ ಏನೋ ಆಗುತ್ತೆ ಅನ್ನೋದು ಅಲ್ಲ, ಬಟ್ ಏನೋ ಒಂದು ಆಗುತ್ತೆ. ಏನು ಅಂದರೆ ನೋಡಿ, ಈಗ ಕಾನ್ಸಂಟ್ರೇಟೆಡ್ ಆಗಿದ್ದರೆ ರಿಫಾಲೋಯಿಂಗ್ ದ ಅಟ್ರಾಕ್ಷನ್, ನಿಮ್ಮ ಅಯಾನ್ಸ್ ಏನಿದೆ ಇವುಗಳ ಮಧ್ಯೆ ಅಟ್ರಾಕ್ಷನ್ ಸ್ಟ್ರಾಂಗ್ ಆಗಿರುತ್ತೆ. ಸೊ ಇದು ಡೈಲ್ಯೂಟ್ ಆದಂಗೆಲ್ಲ ಅಟ್ರಾಕ್ಷನ್ಸ್ ಏನಾಗುತ್ತೆ, ವೀಕ್ ಆಗ್ತಾ ಹೋಗುತ್ತೆ ದೂರ ಆದಂಗೆಲ್ಲ. ಸೊ ದಟ್ ಇವುಗಳ ಅಯಾನ್ಸಿನ ಮೂಮೆಂಟು ಈಸಿ ಆಗುತ್ತೆ. ದಟ್ ವಾಟ್ ದ ವೇರಿಯೇಷನ್ ಆಫ್ ಮೊಲಾರ್ ಕಂಡಕ್ಟಿವಿಟಿ ಇನ್ ಕೇಸ್ ಆಫ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್. ಓಕೆ, ಸೊ ಇದು ಇನ್ ಕೇಸ್ ಆಫ್ ವೀಕ್ ಎಲೆಕ್ಟ್ರೋಲೈಟ್ಸ್ ಬಂದರೆ, ಸೊ ವೀಕ್ ಎಲೆಕ್ಟ್ರೋಲೈಟ್ಸ್ ನಿಮ್ಗೆ ಗೊತ್ತಿದೆ ಪಾರ್ಷಿಯಲಿ ಡಿಸೋಸಿಯೇಟ್, ಕರೆಕ್ಟ್ ತಾನೆ? ಬಟ್ ಈಗ ನೀವು ಡೈಲ್ಯೂಷನ್ ಮಾಡ್ದಂಗೆಲ್ಲ ಇದೇನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದನ್ನು ಒಂದು ಇಕ್ವೇಷನ್ ಮುಖಾಂತರ ನಾವು ಹೇಳಬೇಕು. ಆ ಇಕ್ವೇಷನ್ ಬಂದುಬಿಟ್ಟು ದಟ್ ಈಸ್ ಡಿ-ಬೈ-ಹುಕ್ಕಲ್ ಆನ್ಸರ್ ದ ಇಕ್ವೇಷನ್ ಅಂತೇಳಿ. ಡಿ-ಬೈ-ಹುಕ್ಕಲ್ ಆನ್ಸರ್ ದ ಇಕ್ವೇಷನ್ ಏನಿದು ಅಂದರೆ ದಟ್ ಈಸ್ ಲ್ಯಾಂಬ್ಡಾ ಎಮ್ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಎಮ್ ನಾಟ್ ಮೈನಸ್ ಎ ಇಂಟು ಸಿ ಟು ದಿ ಪವರ್ ಆಫ್ 1/2. ಸೊ ದಿಸ್ ಇಕ್ವೇಷನ್ ಇಸ್ ಕಾಲ್ಡ್ ಆಸ್ ಡಿ-ಬೈ-ಹುಕ್ಕಲ್ ಆನ್ಸರ್ ದ ಇಕ್ವೇಷನ್. ಏನು ಸರ್ ಇದು ಅಂದರೆ, ಸಿ ಲ್ಯಾಂಬ್ಡಾ ಎಮ್ ಅಂದರೆ ಮೋಲಾರ್ ಕಂಡಕ್ಟಿವಿಟಿ, ಸಿ ಅಂದರೆ ಕಾನ್ಸಂಟ್ರೇಷನ್, ಎ ಈಸ್ ಕಾನ್ಸ್ಟೆಂಟ್. ದಿಸ್ ಲ್ಯಾಂಬ್ಡಾ ಎಮ್ ನಾಟ್ ಈಸ್ ನಥಿಂಗ್ ಬಟ್ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ. ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಏನು ಸರ್ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಅಂದರೆ, ನೋಡಿ ಸ್ಟ್ರಾಂಗು ವೀಕ್ ಎಲೆಕ್ಟ್ರೋಲೈಟ್ಸ್ನ ನೋಡ್ತಾ ಇದ್ದೆ, ಕರೆಕ್ಟಾ? ಡೈಲ್ಯೂಟ್ ಮಾಡ್ದಂಗೆಲ್ಲ ಮೋಲಾರ್ ಕಂಡಕ್ಟಿವಿಟಿ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ ಅಂತ ನಮಗೆ ಗೊತ್ತು, ಕರೆಕ್ಟ್ ತಾನೆ? ಬಟ್ ಎಲ್ಲಿವರೆಗೆ ಡೈಲ್ಯೂಟ್ ಮಾಡೋಕ್ಕೆ ಸಾಧ್ಯ, ಎಷ್ಟು ಬೇಕಿದ್ರೆ ಮಾಡ್ಬೋದು, ಕರೆಕ್ಟಾ? ಎಷ್ಟು ಬೇಕಿದ್ರೆ ಮಾಡ್ಬೋದು ಅಂತ ವ್ಯಾಲ್ಯೂ ಇಲ್ವಾ? ಇಲ್ಲ. ಸೊ ದಟ್ಸ್ ವೈ ಇಟ್ ಈಸ್ ಇನ್ಫೈನೈಟ್. ಏನಿದು ಇನ್ಫೈನೈಟ್. ಸೊ ಅದು ಇನ್ಫೈನೈಟ್ ಆಗಿರೋದ್ರಿಂದಲೇ ಅದನ್ನು ನಾವು ಲ್ಯಾಂಬ್ಡಾ ಎಮ್ ನಾಟ್ ಅಂತ ಕರಿತೀವಿ. ದಟ್ ಈಸ್ ಕಾಲ್ಡ್ ಆಸ್ ಇನ್ಫೈನೈಟ್ ಡೈಲ್ಯೂಷನ್. ಸೊ ಇನ್ಫೈನೈಟ್ ಡೈಲ್ಯೂಷನ್ ಅಂದರೆ ಏನು ಅಂದರೆ, ದ ಮೋಲಾರ್ ಕಂಡಕ್ಟಿವಿಟಿ ಆಫ್ ಆನ್ ಎಲೆಕ್ಟ್ರೋಲೈಟ್, ದ ಮೋಲಾರ್ ಕಂಡಕ್ಟಿವಿಟಿ ಆಫ್ ಆನ್ ಎಲೆಕ್ಟ್ರೋಲೈಟ್ ಅಟ್ ಇನ್ಫೈನೈಟ್ ಡೈಲ್ಯೂಷನ್. ಅಟ್ ಇನ್ಫೈನೈಟ್ ಡೈಲ್ಯೂಷನ್. ಇನ್ಫೈನೈಟ್ ಡೈಲ್ಯೂಷನ್ ಅಂದರೆ ಅರ್ಥ ಕಾನ್ಸಂಟ್ರೇಷನ್ 0 ಅಂತ. ಓಕೆ, ಸೊ ಈ ಸಿಚುಯೇಷನ್ನ ನಾವು ಇನ್ಫೈನೈಟ್ ಡೈಲ್ಯೂಷನ್ ಅಂತ ಕರಿತೀವಿ. ಸೊ ಹಾಗಾಗಿ ಇದನ್ನು ರಿಲೇಟ್ ಮಾಡೋದಕ್ಕೋಸ್ಕರ ಈ ಇಕ್ವೇಷನ್ ಇದೆ, ದಟ್ ಈಸ್ ಡಿ-ಬೈ-ಹುಕ್ಕಲ್ ಆನ್ಸರ್ ದ ಇಕ್ವೇಷನ್. ಸೊ ಏನು ಹೇಳ್ತಾ ಇದೆ ಅಂದರೆ ಲ್ಯಾಂಬ್ಡಾ ಎಮ್ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಎಮ್ ನಾಟ್ ಮೈನಸ್ ಸಿ ಇಂಟು ಸಿ ಟು ದಿ ಪವರ್ ಆಫ್ 1/2. ಓಕೆ, ಸೊ ಇದು ಸಿಮಿಲರ್ ಟು y ಈಸ್ ಈಕ್ವಲ್ ಟು ಎಮ್ ಎಕ್ಸ್ ಪ್ಲಸ್ ಸಿ. ಈ ಫಾರ್ಮಲ್ಲಿ ಇದೆಯಾ ಲೈನ್ ಇಕ್ವೇಷನ್. ಓಕೆ, ಸೊ ಹಾಗಾಗಿ ಈಗ ಇದನ್ನು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಂತ ನೋಡ್ತೀವಿ. ಸೊ ಯಾವುದು ವರ್ಸಸ್ ಯಾವುದು ಅಂದರೆ, ಫಸ್ಟ್ y ಯಾರು, ಲ್ಯಾಂಬ್ಡಾ ಎಮ್. ಸೊ ಇಟ್ ಮೇ ಬಿ 2000, ಇಟ್ ಮೇ ಬಿ 4000, ಸಾರಿ 600, 100. ಓಕೆ, ಸೊ ಲ್ಯಾಂಬ್ಡಾ ಎಮ್ ನಿಮ್ಗೆ ಗೊತ್ತಿದೆ ಸೈಮನ್. ನೀವು ಸೆಂಟಿಮೀಟರ್ ತೊಗೊಂಡ್ರೆ ಸೈಮನ್ ಸೆಂಟಿಮೀಟರ್ ಸ್ಕ್ವೇರ್ ಮೋಲ್ ಇನ್ವರ್ಸ್, ಅಥವಾ ಮೀಟರ್ ಇದೆ ಸೈಮನ್ ಮೀಟರ್ ಸ್ಕ್ವೇರ್ ಮೋಲ್ ಇನ್ವರ್ಸ್. ಓಕೆ, ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಕ್ಸಿಸ್ ಯಾರು, ಕಾನ್ಸಂಟ್ರೇಷನ್. ಪವರ್ 1/2 ಇದಂದರೆ ರೂಟ್ ಅಂತ, ದಟ್ ಈಸ್ ರೂಟ್ ಸಿ. ಸೊ ದಿಸ್ ಈಸ್ 0 ಕಾನ್ಸಂಟ್ರೇಷನ್, ದಿಟ್ ಈಸ್ 0.1, ದಿಸ್ ಈಸ್ 0.2, ದಿಸ್ ಈಸ್ 0.3. ಇವು ಕಾನ್ಸಂಟ್ರೇಷನ್ಸ್. ಓಕೆ, ಸೊ ಈಗ ಎರಡು ಎಲೆಕ್ಟ್ರೋಲೈಟ್ಸ್ ತೊಗೊಳ್ತಾ ಇದೆ, ಒಂದು ಸ್ಟ್ರಾಂಗು ಇನ್ನೊಂದು ವೀಕು. ಓಕೆ, ಸ್ಟ್ರಾಂಗ್ ಆ್ಯಂಡ್ ವೀಕ್ನ ಇದ್ರ ಮುಖಾಂತರ ರೆಪ್ರೆಸೆಂಟ್ ಮಾಡಿದೆ. ಇಲ್ಲಿ ನೋಡಿ ಸ್ಲೋಪ್ ಏನಿದೆ, ಸ್ಲೋಪ್ ಯಾರಿದೆ ಎ. ಸ್ಲೋಪ್ ಏನಿದೆ, ನೆಗೆಟಿವ್ ಸ್ಲೋಪ್ ಇದೆ. ನೆಗೆಟಿವ್ ಸ್ಲೋಪ್ ಇದೆ ಅಂದರೆ, ಸೊ ಇದ್ರ ಪ್ರಕಾರ ಈಗ ಕಾನ್ಸಂಟ್ರೇಷನ್ ಕಡಿಮೆ ಆದಂಗೆಲ್ಲ, ದಟ್ ಮೀನ್ಸ್ ಡೈಲ್ಯೂಷನ್ ಆದಂಗೆಲ್ಲ ನಿಮ್ಮ ಮೋಲಾರ್ ಕಂಡಕ್ಟಿವಿಟಿ ಏನಾಗಬೇಕು, ಇನ್ಕ್ರೀಸ್ ಆಗುತ್ತೆ. ಸೊ ದಟ್ಸ್ ವೈ ಫಾರ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ ದ ನೇಚರ್ ಆಫ್ ಗ್ರಾಫ್ ವಿಲ್ ಬಿ
like this with the negative slope. Negative slope ಯಾರು A. Okay. So ಇದು ಯಾರಿಗೆ ಅಂದರೆ KCl. That is strong electrolyte. ಕರೆಕ್ಟಾ? ಎಕ್ಸಾಮಿಗೆ ಕೇಳಿದರೆ ಅದಕ್ಕೆ ಹೇಳ್ತಾರೆ. So this is nature of graph for strong electrolytes like KCl. ಆಯ್ತಾ? ಏನಾಗ್ತಾ ಇದೆ? ಕಾನ್ಸಂಟ್ರೇಷನ್ ಕಡಿಮೆ ಆದಂಗೆಲ್ಲ ನಿಮ್ಮ ಮೋಲಾರ್ ಕಂಡಕ್ಟಿವಿಟಿ ಇನ್ಕ್ರೀಸ್ ಆಗ್ತದೆ. ಬಟ್ ಇಲ್ಲಿ ಝೀರೋ ಆಗ್ತಾ ಇಲ್ಲ ಕಾನ್ಸಂಟ್ರೇಷನ್. ಸೊ ಹಾಗಾಗಿ ನಾನೇನು ಮಾಡ್ತಾ ಇದ್ದೀನಿ, ಇದನ್ನ ಎಕ್ಸ್ಟ್ರಾಪೊಲೈಟ್ ಮಾಡ್ತಾ ಇದ್ದೀನಿ. ಎಕ್ಸ್ಟ್ರಾಪೊಲೈಟ್ ಅಂದರೆ ನಾನು ಎಕ್ಸ್ಟೆಂಡ್ ಮಾಡಿದಾಗ ನನಗೆ ಇಷ್ಟು ಜಾಗ ಸಿಗ್ತಾ ಇದೆ ಅಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಇಂಟರ್ಸೆಪ್ಟ್, ದಟ್ ಈಸ್ ಸಿ. ಸೊ ದಿಸ್ ವ್ಯಾಲ್ಯೂ ಈಸ್ ಕಾಲ್ಡ್ ಆಸ್ ಲ್ಯಾಂಬ್ಡಾ ನಾಟ್, ಲ್ಯಾಂಬ್ಡಾ ಎಮ್ ನಾಟ್, ದಟ್ ಈಸ್ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ. ಫೈನ್. ಸೊ ಅಂದರೆ ಕಾನ್ಸಂಟ್ರೇಷನ್ ಝೀರೋ ಆಗಲ್ಲ, ಇದರ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಇಷ್ಟು ಬಂದಿರುತ್ತೆ ಅಂತ ಅರ್ಥ. ಓಕೆ, ದಿಸ್ ಇಸ್ ಇನ್ ಕೇಸ್ ಆಫ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್. ಫೈನ್. ಸೊ ಈ ಎ ಏನಿದೆ ಇದು ಕಾನ್ಸ್ಟೆಂಟು, ಇದರ ವ್ಯಾಲ್ಯೂ ಹೇಗೆ ಡಿಪೆಂಡ್ ಆಗುತ್ತೆ ಅಂದರೆ ಟೈಪ್ ಆಫ್ ಎಲೆಕ್ಟ್ರೋಲೈಟ್ ಮೇಲೆ ಡಿಪೆಂಡ್ ಆಗುತ್ತೆ. ಫೈನ್. ಎ ಬಿ ಟೈಪ್ ಆಫ್ ಎಲೆಕ್ಟ್ರೋಲೈಟ್ಸ್ ಇದ್ವು ಅಂದರೆ ಅವಕ್ಕೆಲ್ಲ ಎ ವ್ಯಾಲ್ಯೂಸ್ ಸೇಮ್. ಎ ಎಕ್ಸ್ ಬಿ ವೈ ಫಾರ್ಮಲ್ಲಿ ಏನಾದರೂ ಇದ್ವು ಅಂದರೆ ಅವಕ್ಕೆಲ್ಲ ಎ ವ್ಯಾಲ್ಯೂಸ್ ಸೇಮ್. ಫೈನ್. ಸೊ ದಿಸ್ ಇಸ್ ಕಾನ್ಸ್ಟೆಂಟ್. ಈಗ ವೀಕ್ ಎಲೆಕ್ಟ್ರೋಲೈಟ್ಸ್ ಬರಲ್ಲ. ಅದಕ್ಕೆ ವೀಕ್ ಎಲೆಕ್ಟ್ರೋಲೈಟ್ಸ್ಗೆ ನಾವೇನಾದ್ರು ಡೈಲ್ಯೂಟ್ ಮಾಡೋದಂದರೆ ಇದರ ಮೋಲಾರ್ ಕಂಡಕ್ಟಿವಿಟಿ ಈ ಥರ ಸ್ಟೀಪ್ಲಿ ಇನ್ಕ್ರೀಸ್. ಓಕೆ, ಈ ಥರ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ ಥರ ನಿಧಾನಕ್ಕೆ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಬಟ್ ಇಟ್ ವಿಲ್ ಮೂವ್ ಪ್ಯಾರಲಲ್ ಟು ದಿಸ್ ಲ್ಯಾಂಬ್ಡಾ ಎಮ್. ಫೈನ್. ಇದೆಲ್ಲೂ ಇಲ್ಲಿ ಟಚ್ ಆಗ್ತಾನೆ ಇಲ್ಲ. ಫೈನ್. ಸೊ ಹಾಗಾಗಿ ವೀಕ್ ಎಲೆಕ್ಟ್ರೋಲೈಟ್ಸಿನ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ, ಫಾರ್ ಎಕ್ಸಾಂಪಲ್ ಅಸಿಟಿಕ್ ಆಸಿಡ್, ಓಕೆ, ಇಂಥದ್ದು ವೀಕ್ ಎಲೆಕ್ಟ್ರೋಲೈಟ್ಸಿನ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಕಂಡುಹಿಡಿಯೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಬೈ ದಿಸ್ ಗ್ರಾಫಿಕಲ್ ಮೆಥಡ್. ಓಕೆ, ಸೊ ಇದನ್ನು ಸಾಲ್ವ್ ಮಾಡೋದಕ್ಕೋಸ್ಕರ ಒಬ್ಬರು ಸೈಂಟಿಸ್ಟ್ ಬರ್ತಾರೆ, ಅವ್ರ ಹೆಸರು ಕೋಲ್ರಾಶ್ ಅಂತೆ. ಓಕೆ, ಸೊ ಈ ಕೋಲ್ರಾಶ್ ಈ ಥರ ವೀಕ್ ಎಲೆಕ್ಟ್ರೋಲೈಟ್ಸಿನ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಒಂದು ಫಾರ್ಮುಲಾ ಕೊಡ್ತಾರೆ. ದಟ್ ಇಸ್ ಕಾಲ್ಡ್ ಆಸ್ ಕೋಲ್ರಾಶ್ ಲಾ ಆಫ್ ಇಂಡಿಪೆಂಡೆಂಟ್ ಮೈಗ್ರೇಷನ್ ಆಫ್ ಐons. ಓಕೆ, ಕೋಲ್ರಾಶ್ ಲಾ ಅಥವಾ ಕೋಲ್ರಾಶ್ ಲಾ ಆಫ್ ಇಂಡಿಪೆಂಡೆಂಟ್ ಮೈಗ್ರೇಷನ್ ಆಫ್ ಐons. ಇಂಡಿಪೆಂಡೆಂಟ್ ಮೈಗ್ರೇಷನ್ ಆಫ್ ಐons. ಯಾಕೆ ಅಂದರೆ ಈಚ್ ಅಯಾನ್ ಕಾಂಟ್ರಿಬ್ಯೂಟ್ಸ್ ಇಟ್ಸ್ ಕಂಡಕ್ಷನ್. ದಟ್ ಈಸ್ ಯಾರನ್ನೂ ಕೂಡ ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಹಾಗಾಗಿ ಎಲ್ಲರೂ ಕನ್ಸಿಡರ್ ಮಾಡಬೇಕು. ಇಲ್ಲಿ ವೀಕ್ ಎಲೆಕ್ಟ್ರೋಲೈಟ್ಸ್ ಇದ್ದು ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಕ್ಯಾಲ್ಕುಲೇಟ್ ಮಾಡೋದು ಕಷ್ಟ ಆಗ್ತಾ ಇರೋದ್ರಿಂದ ಈ ಲಾನ ಯೂಸ್ ಮಾಡ್ಕೊತಾ ಇದ್ದೀವಿ. ದಟ್ ಈಸ್ ಕೋಲ್ರಾಶ್ ಲಾ ಆಫ್ ಇಂಡಿಪೆಂಡೆಂಟ್ ಮೈಗ್ರೇಷನ್ ಆಫ್ ಐons. ಓಕೆ, ಸೊ ಅಕಾರ್ಡಿಂಗ್ ಟು ದಿಸ್ ಲಾ ವಿ ಹ್ಯಾವ್ ಎ ಸ್ಟೇಟ್ಮೆಂಟ್. ಓಕೆ, ಸೊ ಏನು ಸ್ಟೇಟ್ಮೆಂಟ್ ಅಂದರೆ ಅಕಾರ್ಡಿಂಗ್ ಟು ಕೋಲ್ರಾಶ್ ಲಾ the limiting molar conductivity of weak electrolytes is equal to limiting molar conductivity of cation and limiting molar conductivity of anion. Okay, it is the statement. For example, for a electrolyte like ನಾನು ಸಿಂಪಲ್ ಆಗಿ ಸುಮ್ಮನೆ ತಗೊಂತಾ ಇದ್ದೀನಿ, that is NaCl ಗೆ ನೀವು ಕೋಲ್ರಾಶ್ ಲಾ ಅಪ್ಲೈ ಮಾಡಿದ್ರೆ, so limiting molar conductivity of NaCl is equal to limiting molar conductivity of cation plus limiting molar conductivity of anion. Okay, so ಇದು ಇದರ ಮೀನಿಂಗ್. ದಟ್ ಮೀನ್ಸ್ ದ ಸ್ಟೇಟ್ಮೆಂಟ್ ಆಫ್ ಕೋಲ್ರಾಶ್ ಲಾ ಏನು ಹೇಳ್ತದೆ ಅಂದರೆ the limiting molar conductivity of an electrolyte is equal to sum of the limiting molar conductivity of cation and limiting molar conductivity of anion. Okay, so ಈ ಲಾ ಯೂಸ್ ಮಾಡಿಕೊಂಡು ನಾವು ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ವೀಕ್ ಎಲೆಕ್ಟ್ರೋಲೈಟ್ಸ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ಸೊ ವಾಟ್ ಇಸ್ ದ ಅಪ್ಲಿಕೇಶನ್ ಆಫ್ ಕೋಲ್ರಾಶ್ ಲಾ ಅಂತ ಏನಾದ್ರು ನಿಮಗೆ ಕೇಳಿದ್ರೆ ಎರಡು ಅಪ್ಲಿಕೇಶನ್ ಇದೆ. ಏನು ಅಂದರೆ ವಿತ್ ದಿ ಹೆಲ್ಪ್ ಆಫ್ ದಿಸ್ ಕೋಲ್ರಾಶ್ ಲಾ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಡಿಗ್ರಿ ಆಫ್ ಡಿಸೋಸಿಯೇಷನ್. ಓಕೆ, so this degree of dissociation is denoted by alpha. Alpha is equal to lambda m divided by lambda m naught. Okay, lambda m divided by lambda m naught. So this is alpha. Alpha ಅಂದ್ರೆ degree of dissociation. So degree of dissociation ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ನಿಮಗೆ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆ್ಯಂಡ್ ಇನ್ಫೈನೈಟ್ ಡೈಲ್ಯೂಷನ್ ಮಾಡಬೇಕು ಬಂದಿರೋದು. ದಟ್ ಈಸ್ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ. ಇವೆರಡು ವ್ಯಾಲ್ಯೂ ಗೊತ್ತಿದ್ರೆ ಡಿಗ್ರಿ ಆಫ್ ಡಿಸೋಸಿಯೇಷನ್ನ ಕ್ಯಾಲ್ಕುಲೇಟ್ ಮಾಡಬೇಕು.
ಒನ್ಸ್ ನೀವು ಆಲ್ಫಾ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಇದು ಯಾವ ಡಿಸೋಸಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ನೆಕ್ಸ್ಟ್ ನೀವು ಡಿಸೋಸಿಯೇಷನ್ ಕಾನ್ಸ್ಟೆಂಟ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಡಿಸೋಸಿಯೇಷನ್ ಕಾನ್ಸ್ಟೆಂಟ್, ಓಕೆ, ದಟ್ ಈಸ್ ರಿಪ್ರೆಸೆಂಟೆಡ್ ಬೈ ಕೆ. ಫೈನ್. ಸೊ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ, ಸೊ ಕೆ ಈಸ್ ಈಕ್ವಲ್ ಟು ಸಿ ಇಂಟು ಆಲ್ಫಾ ಸ್ಕ್ವೇರ್. ಆಲ್ಫಾ ಅಂದರೆ ಡಿಗ್ರಿ ಆಫ್ ಡಿಸೋಸಿಯೇಷನ್, ಸಿ ಅಂದರೆ ಕಾನ್ಸಂಟ್ರೇಷನ್ ಡಿವೈಡೆಡ್ ಬೈ 1 minus alpha. So these two are the applications of Kohlrausch law of independent migration of ions. Okay. So ಹೇಗೆ ಸರ್ ಮಾಡ್ತಾರೆ ವೀಕ್ ಎಲೆಕ್ಟ್ರೋಲೈಟ್ಸ್ ಇನ ಲಿಮಿಟಿಂಗ್ molar conductivity ನ ಕ್ಯಾಲ್ಕುಲೇಟ್ ಮಾಡ್ತಾರೆ by using this Kohlrausch law. Let's see an illustration. Okay. So now let's calculate the limiting molar conductivity of weak electrolyte like acetic acid by using Kohlrausch law. Okay. ಸೊ Kohlrausch lawದಲ್ಲಿ ನಮಗೆ ಸ್ಟೇಟ್ಮೆಂಟು ಮತ್ತು ಹೇಗಿರುತ್ತೆ ಅಂತ ಇಕ್ವೇಷನ್ ಗೊತ್ತಾಯ್ತು, ಕರೆಕ್ಟಾ? ಈಗ ಅಸಿಟಿಕ್ ಆಸಿಡ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಇದು ವೀಕ್ ಆಸಿಡ್ ಆಗಿರೋದ್ರಿಂದ ಸೊ ಇದರ ಲಿಮಿಟಿಂಗ್ molar conductivity ಕ್ಯಾಲ್ಕುಲೇಟ್ ಮಾಡೋದು ಸ್ವಲ್ಪ ಕಷ್ಟ. ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ ವಿತ್ ದಿ ಹೆಲ್ಪ್ ಆಫ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್, ಲೈಕ್ CH3COO sodium acetate and NaCl sodium chloride and HCl. ಓಕೆ, ಇವು ಮೂರನ್ನ ಕನ್ಸಿಡರ್ ಮಾಡಿ, ಐ ಮೀನ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ನ ಹೆಲ್ಪಿಂದ ಈ ವೀಕ್ ಎಲೆಕ್ಟ್ರೋಲೈಟಿನ ಲಿಮಿಟಿಂಗ್ molar conductivity ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ಹೇಗೆ ಸರ್ ಮಾಡ್ತೀವಿ ಅಂದರೆ ನೋಡಿ, ಈ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ ಆಗಿರೋದ್ರಿಂದ ಇದರ ಲಿಮಿಟಿಂಗ್ molar conductivities ನಮಗೆ ಗೊತ್ತು. ಓಕೆ, ಸೊ ಇವ್ರನ್ನ ಇಟ್ಕೊಂಡು if you want to calculate the limiting molar conductivity of CH3COOH, that is acetic acid, so that equals to limiting molar conductivity of sodium acetate, okay, plus limiting molar conductivity of HCl minus limiting molar lambda negative, okay, limiting molar conductivity of NaCl. Very fine. So ಇದನ್ನ ನೀವು ಅಪ್ಲೈ ಮಾಡ್ಕೊಂಡ್ರೆ you will get the limiting molar conductivity of acetic acid. ಹೇಗೆ ಸರ್? see here, limiting molar conductivity of CH3COOH ಬರಬೇಕು ಅಂದರೆ ಸೊ ಈ ಥರ ಇದೆ ಅಂದರೆ ಇದರ ಅರ್ಥ ಏನು? ಸೊ ಏನು ಡಿಫ್ರೆನ್ಸ್ ಇಲ್ಲ, ಎರಡು ಲ್ಯಾಂಡಾನೆ, ಇದು ಕ್ಯಾಪಿಟಲ್ ಲ್ಯಾಂಡ, ಇದು ಸ್ಮಾಲ್ ಲ್ಯಾಂಡ. ಸೊ ಇದೊಂದು ಅಪ್ಲಿಕೇಶನ್ ಆಫ್ Kohlrausch law ಇದಕ್ಕೆ ಅಪ್ಲೈ ಮಾಡಿಕೊಂಡ್ರೆ ಸೊ ವಾಟ್ ಹ್ಯಾಪನ್ಸ್, ದಟ್ ವಿಲ್ ಬಿಕಮ್ lambda naught CH3COO minus plus lambda naught Na plus, correct? Next plus lambda naught H plus lambda naught Cl minus, next minus lambda naught Na plus into minus lambda naught Cl minus. Okay, ಈಗ ಇದರಲ್ಲಿ this one and this one, ಯಾಕಂದ್ರೆ ಪ್ಲಸ್ ಮೈನಸ್ ಇದೆ ಅದಕ್ಕೆ this one and this one, because plus minus ಕ್ಯಾನ್ಸಲ್ ಆಗಿದೆ, ಉಳಿಯೋದೇನು limiting molar conductivity of CH3COOH is equal to limiting molar conductivity of CH3COO minus plus limiting molar conductivity of H plus, ಕರೆಕ್ಟಾ? ಸೊ ಈ ಥರ ನಾವು ಸ್ಟ್ರಾಂಗ್ ಎಲೆಕ್ಟ್ರೋಲೈಟಿನ ಲಿಮಿಟಿಂಗ್ molar conductivities ವ್ಯಾಲ್ಯೂಸ್ ಇಂದ ಯೂಸ್ ಮಾಡಿಕೊಂಡು ಲಿಮಿಟಿಂಗ್ molar conductivity ಆಫ್ ವೀಕ್ ಎಲೆಕ್ಟ್ರೋಲೈಟ್ಸ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ದಿಸ್ ಈಸ್ ದ ಅಪ್ಲಿಕೇಶನ್ ಆಫ್ Kohlrausch law. ಓಕೆ, ಸೊ ಇಲ್ಲಿವರೆಗಿರಲಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಎಲೆಕ್ಟ್ರೋಲಿಸಿಸ್ನ ನೋಡೋಣ, ಫ್ಯಾಕ್ಟರ್ಸ್ ದಟ್ ಅಫೆಕ್ಟ್ಸ್ ದ ಎಲೆಕ್ಟ್ರೋಲಿಸಿಸ್ ನೋಡೋಣ, ಆ್ಯಂಡ್ ಫ್ಯಾರಡೇಸ್ ಲಾಸ್ ಆಫ್ ಎಲೆಕ್ಟ್ರೋಲಿಸಿಸ್ನ ನೋಡೋಣ. ಸೊ ದಟ್ ದಿಸ್ ಚಾಪ್ಟರ್ ಇಸ್ ಕಂಪ್ಲೀಟೆಡ್. ಓಕೆ, ಥ್ಯಾಂಕ್ ಯು.